ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ಈ ವಿಡಿಯೋದಲ್ಲಿ 7th ಸ್ಟ್ಯಾಂಡರ್ಡ್ನ DSCRT ಸೈನ್ಸ್ ಸಿಲೆಬಸ್ನಲ್ಲಿ 12th ಚಾಪ್ಟರ್ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಈ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಈ ಒಂದು ಚಾಪ್ಟರ್ ಮೇಲೆ ಇನ್ನೂ ಮುಂದೆ ಏನಾಗುತ್ತೆ, ಇನ್ನೂ ಬಿಲ್ಡ್ ಆಗೋ ಕಾರಣ ಈ ಬೇಸಿಕ್ಕಾಗಿ ಬೇಕಾಗಿರುವಂಥ ಒಂದಿಷ್ಟು ಹೆಸರುಗಳ ಪರಿಚಯ ಆಗಿರ್ಬೋದು, ಹಾಗೆ ವಿವಿಧ ರೀತಿಯಾದಂತಹ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಬೇಕೇ ಬೇಕು. ಒಂದನ್ನು ಕಲಿತ್ರೆ ಆ ನಂತರ ನಾವು ಕಂಪೇರ್ ಮಾಡ್ತಾ ಹೇಳೋದ್ರಿಂದ, ಎಸ್ಪೆಷಲಿ ಆ ಥರ ಹೇಳೋದ್ರಿಂದ ಏನಾಗುತ್ತೆ, ನಿಮಗೆ ಪಕ್ಕಾ ನೆನಪಲ್ಲಿರುತ್ತೆ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಚಾಪ್ಟರ್ ವಿಡಿಯೋ ಯಾಕಂದರೆ ನಾವು ಡಿಸ್ಕಷನ್ ಮಾಡುವಾಗ ಸಮ್ಟೈಮ್ಸ್ ಪಾರ್ಟ್ 2 ವಿಡಿಯೋನ ಕೊಡಬಹುದು. ಆ ಕಾರಣದಿಂದಾಗಿ ಪಾಠನ ಕಂಪ್ಲೀಟಾಗಿ ನೋಡೋದನ್ನು ಮಿಸ್ ಮಾಡಬೇಡಿ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಾವು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳಿ ನೋಡುವಾಗ, ಸಸ್ಯ ಅಂತಂದರೆ ಏನು ಅಂತ ಗೊತ್ತಿದೆ. ಇದೊಂದು ಜೀವಿನಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಜೀವಿಗಳ ಲಕ್ಷಣದಲ್ಲಿ ಕೆಲವೊಂದು ಲಕ್ಷಣಗಳನ್ನು ಇದು ತೋರಿಸಲ್ಲ. ಅಂದರೆ ಒಂದು ಕಡೆಯಿಂದ ಇದು ಮೂವ್ ಆಗಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಲ್ಲ, ಹೌದು ಒಪ್ಕೊಳ್ಳೋಣ. ಆದರೆ ಇದು ಸೂರ್ಯನ ದಿಕ್ಕಿನಲ್ಲಿ ಮೂವ್ ಆಗ್ತದೆ, ರೂಟ್ಸ್ಗಳು ಭೂಮಿಯ ಒಂದು ಗ್ರಾವಿಟೇಷನಲ್ ಫೋರ್ಸ್ ಕಡೆ ಮೂವ್ ಆಗ್ತದೆ. ಈ ರೀತಿಯಾಗಿ ನಾವು ಹೇಳೋದ್ರಿಂದ ಸೊ ದಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಮೂವ್ಮೆಂಟ್ ಅಂತ ಹೇಳಿ ನಾವು ಹೇಳ್ತೀವಿ. ಬಟ್ ಇದನ್ನು ಸಹಿತ ನಾವು ಒಂದು ಜೀವಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಸಂತಾನೋತ್ಪತ್ತಿ ಅಂತಂದ್ರೇನು? ಪೋಷಕ ಜೀವಿಗಳಿಂದ ಹೊಸ ಮರಿಜೀವಿಗಳು ಹುಟ್ಟುವುದಕ್ಕೆ ನಾವೇನಂತ ಕರಿತೀವಿ? ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ರೆಡಿ ನೌನ್, ಎಲ್ಲರಿಗೂ ಗೊತ್ತಿರೋವಂಥದ್ದು. ಇಷ್ಟು ನಮ್ಮ ಚಾಪ್ಟರ್ನಲ್ಲಿ ಜಸ್ಟ್ ಒಂದು ಹೆಸರಿನ ಮೂಲಕ ನಾವು ಅದನ್ನು ವಿಶ್ಲೇಷಣೆ ಮಾಡಿದ್ದು. ಈಗ ನೋಡ್ತಾ ಬರೋಣ. ಹಾಗಿದ್ರೆ ಸಂತಾನೋತ್ಪತ್ತಿಯಲ್ಲಿ ಯಾವ ರೀತಿಯಾದಂಥ ವಿಧಾನ ಇದೆ ಅಂತ ಹೇಳಿ. ಎಸ್ಪೆಷಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಓನ್ಲಿ ಪ್ಲ್ಯಾಂಟ್ಸ್. ಓಕೆ, ಹೂ ಬಿಡುವ ಸಸ್ಯಗಳ ವಿವಿಧ ಭಾಗಗಳ ಬಗ್ಗೆ ನಾವಿವಾಗ ಆಲ್ರೆಡಿ 6ನೇ ತರಗತಿಯಲ್ಲಿ ನೀವು ಇವಾಗ ಓದ್ಕೊಂಡಿದ್ದೀರಾ. ಯಾರು ಮಿಸ್ ಮಾಡಿದ್ದೀರಾ ಆ ವಿಡಿಯೋನ ಓದ್ಕೊಳ್ಳಿ. ಬಿಕಾಸ್ ನಾವು ಅದರಲ್ಲಿ ಎಗೇನ್ ಹೂವು ಬಿಡುವಂತಹ ಸಸ್ಯಗಳನ್ನು ನಾವು ವಿಧಗಳನ್ನು ನೋಡಿದ್ದೀವಿ, ವಿವಿಧ ಅಲ್ಲ ವಿಧಗಳನ್ನು ನೋಡಿದ್ದೀವಿ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ತಿಳ್ಕೊಬನ್ನಿ. ಅದರಲ್ಲಿ ಯಾವ್ಯಾವ ರೀತಿಯಾದಿದ್ದೆ, ಇಟ್ಸ್ ಅ ಮೇನ್ ಥಿಂಗ್ ಅಲ್ವಾ, ಅದು ಬೇಕಾಗುತ್ತೆ. ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೋಟ್ ಮಾಡ್ಕೊಳ್ತಾ ಬನ್ನಿ. ಆನಂತರ ಅದರ ನೆಕ್ಸ್ಟ್ ಪಾರ್ಟಾಗಿ ನೀವು ಈ ಚಾಪ್ಟರ್ನ ನೋಟ್ ಮಾಡ್ಕೊಳ್ಬೋದು. ಓಕೆ, ಸಸ್ಯದ ಬೇರೆ ಬೇರೆ ಭಾಗಗಳನ್ನು ಪಟ್ಟಿ ಮಾಡಿ, ಇದೆಲ್ಲ ಗೊತ್ತಿರೋವಂಥದ್ದು. ಪ್ರತಿಯೊಂದರ ಕಾರ್ಯವನ್ನು ಬರೆಯಲು ಪ್ರಯತ್ನಿಸಿ. ಬೇರು ಏನಕ್ಕಿದೆ? ಕಾಂಡ ಏನಕ್ಕಿದೆ? ಬೇರು ನೀರು ಮತ್ತು ಖನಿಜಗಳನ್ನು ಭೂಮಿಯಿಂದ ಅಬ್ಸಾರ್ಬ್ ಮಾಡ್ಕೊಂಬಿಟ್ಟು ಏನು ಮಾಡುತ್ತೆ? ಕಾಂಡ ಕೊಡುತ್ತೆ. ಕಾಂಡದಿಂದ ಎಲ್ಲ ಒಂದು ಅದರ ಪಾರ್ಟ್ಸ್ಗಳಿಗೆ ಸಪ್ಲೈ ಮಾಡುತ್ತೆ. ಅದಕ್ಕೆ ಸಹಾಯಕವಾಗಿರುವಂತಹ ವೆಸಲ್ ಯಾವುದು? ದಟ್ ಈಸ್ ಕ್ಸೈಲಮ್ ವೆಸಲ್, ಹೌದಲ್ವಾ? ಕಾಂಡ ಏನಕ್ಕೆ ಹೆಲ್ಪ್ ಆಗಿದೆ? ಅಫ್ಕೋರ್ಸ್ ನೀರು ಮತ್ತು ಖನಿಜ ಏನು ಬೇರು ಕೊಟ್ಟಿರುತ್ತಲ್ಲ ಅದನ್ನು ಸಾಗಾಣಿಕೆ ಮಾಡೋದು ಒಂದು ಕಡೆ. ಇನ್ನೊಂದು ಕಡೆ ಏನು ಹೇಳಬಹುದು ಅಂತಂದರೆ, ಇದು ಸಸ್ಯಕ್ಕೆ ಒಂದು ಸಪೋರ್ಟಿವ್ ಆಗಿ ನಿಂತಿರುತ್ತೆ. ಎಲೆಗಳೇನಕ್ಕೆ ಬೇಕು? ಎಲೆಗಳಿಲ್ಲ ಅಂದಿದ್ದರೆ ಜಸ್ಟ್ ಇಮ್ಯಾಜಿನ್, ನೀವು ಏನು ಸಸ್ಯಗಳಿಂದ ನಮಗೆ ಆಹಾರ ಸಿಗುತ್ತೆ ಅಂತ ಏನು ಹೇಳ್ತಿದ್ದೀರಲ್ಲ, ಸಾಧ್ಯನೇ ಆಗ್ತಿರಲಿಲ್ಲ, ಹೌದಲ್ವಾ? ಹಾಗೆ ಎಲೆಗಳಾಯಿತು. ಬ್ರ್ಯಾಂಚಸ್ ಏನಕ್ಕೆ ಬೇಕಿತ್ತು? ಹಾಗಿದ್ರೆ ಬ್ರ್ಯಾಂಚಸ್ ಏನಕ್ಕೆ ಬೇಕು ಅಂತಂದರೆ, ಎವ್ರಿ ಎಲೆಗಳಿಗೂ ನಾವೇನು ಹೇಳ್ತೀವಲ್ಲ, ಪ್ರತಿಯೊಂದು ಎಲೆಗಳಿಗಾಗಿರ್ಬೋದು, ಪ್ರತಿಯೊಂದು ಸಸ್ಯದ ಭಾಗಗಳಿಗೆ ಸೂರ್ಯನ ಕಿರಣಗಳು ತಾಕಬೇಕು. ಅದಕ್ಕಾಗಿಯೇ ಏನಾಗಿರುತ್ತೆ, ಬ್ರ್ಯಾಂಚಸ್ಗಳಿರ್ತವೆ. ಈಸಿಯಾಗಿ ಎಲ್ಲ ಕಡೆಯೂ ಆ ಸನ್ಲೈಟ್ ಎಲ್ಲ ಎಲೆ ಬ್ರ್ಯಾಂಚಸ್ ಕಡೆಗೆ ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಹೆಚ್ಚಿನ ನಾವು ನೋಡ್ಬೋದು ಸಸ್ಯಗಳು ಬೇರು, ಕಾಂಡ, ಎಲೆಗಳನ್ನು ಹೊಂದಿರ್ತವೆ. ಇವುಗಳಿಗೆ ಸಸ್ಯದ ಕಾಯಿಕ ಭಾಗಗಳು ಅಂಥೇಳಿ ಕರಿತೀವಿ. ನೀವು ನೋಟ್ ಮಾಡ್ಕೊಳ್ಬೇಕಾಗಿರುವಂಥ ಅಂಶ ವೆಜಿಟೇಟಿವ್ ಪಾರ್ಟ್ಸ್ ಅಂಥೇಳಿ ಕರಿತೀವಿ. ಕಾಯಿಕ ಭಾಗಗಳು. ಕಾಯಿಕ ಭಾಗ ಅಂತಂದರೆ ಯಾವುದು? ಸಸ್ಯದ ಬೇರು, ಕಾಂಡ, ಎಲೆ, ಬ್ರ್ಯಾಂಚಸ್ ಇವುಗಳನ್ನೇ ನಾವೇನಂತ ಕರಿತೀವಿ? ಸಸ್ಯದ ಕಾಯಿಕ ಭಾಗಗಳು ಅಂಥೇಳಿ ಕರಿತೀವಿ. ಯಾಕೆ ಹೀಗೆ ಕರಿತೀವಿ ಗೊತ್ತಾಗುತ್ತೆ, ಈ ಕ್ಷಣನೇ ಗೊತ್ತಾಗುತ್ತೆ. ಸ್ವಲ್ಪ ಅವಧಿಯ ಬೆಳವಣಿಗೆಯ ನಂತರ ಹೆಚ್ಚಿನ ಸಸ್ಯಗಳು ಹೂ ಬಿಡುತ್ತವೆ. ವಸಂತ ಋತುವಿನಲ್ಲಿ ಮಾವಿನ ಮರ ಹೂ ಬಿಡುವುದನ್ನು ನೀವು ನೋಡಿರಬಹುದು. ಬೇಸಿಗೆಯಲ್ಲಿ ನಾವು ತಿಂದು ಆನಂದಿಸುವಂತಹ ರಸಭರಿತ ಮಾವಿನ ಹಣ್ಣುಗಳು ಈ ಹೂಗಳಿಂದಲೇ ಉಂಟಾಗಿರ್ತವೆ. ಹೂ ಆದಮೇಲೆ ಹಣ್ಣು ಬಿಡಲೇಬೇಕಲ್ವ? ನಾವು ಹಣ್ಣನ್ನು ತಿಂದು ಸಾಮಾನ್ಯವಾಗಿ ಬೀಜಗಳನ್ನು ಎಸಿತೇವೆ. ಬೀಜಗಳು ಮೊಳಕೆಯೊಡೆದು ಏನಾಗುತ್ತೆ, ಮತ್ತೆ ಅದೇನಾಗುತ್ತೆ, ಹೊಸ ಸಸ್ಯಗಳಾಗ್ತದೆ. ಇದೇ ರೀತಿಯಾಗಿಯೇ ಆ್ಯಕ್ಚುಲಾಗಿ ಈ ನಾವು ಗಿಡವನ್ನು ಬೆಳೆಯೋದು ಮತ್ತು ಸಸ್ಯಗಳನ್ನು ಅಥವಾ ನೀವೇನು ಹಣ್ಣುಗಳನ್ನು ಬೆಳೆಯೋದು, ಬೆಳೆಯನ್ನು ಬೆಳೆಯೋದು, ಒಟ್ಟಾರೆಯಾಗಿ ಹೇಳೋದಾದರೆ ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಡೆವಲಪ್ ಆಗಿದೆ ಈ ರೀತಿಯಾಗಿ.
ಈಗ ಆದಿಮಾನವರು ಏನು ಮಾಡ್ತಾಯಿದ್ರು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾಯಿದ್ರು ಅಲ್ವಾ. ಅಂದರೆ ಮೇಯ್ನ್ ಇಂಟೆನ್ಷನ್ ಅವಾಗ ಏನಪ್ಪ ಅಂತಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋದು. ಈಗಲೂ ಸಹಿತ ಹೌದು, ಇಲ್ಲ ಅನ್ನಲ್ಲ, ಬಟ್ ಅಲ್ಲಿ ಡೈರೆಕ್ಟ್ ಇಂಟೆನ್ಷನ್ ಅದು. ಇವಾಗ ಏನಾಗುತ್ತೆ, ಸೊಸೈಟಿ ನನಗೊಂದು ಒಳ್ಳೆ ಹೆಸರಿರಬೇಕು, ನಾನು ಒಳ್ಳೆ ನಂದು ಆ್ಯಟಿಟ್ಯೂಡ್ ಚೆನ್ನಾಗಿರಬೇಕು, ಆ ಥರ ಎಲ್ಲ ಜಸ್ಟ್ ಬೇರೆ 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 ವಿಷಸ್ ಇದೆ. ಬಟ್ ಆವಾಗ ಹಾಗಲ್ಲ, ಜಸ್ಟ್ ತಿನ್ನಬೇಕು, ಹೊಟ್ಟೆ ತುಂಬಿಸ್ಕೋಬೇಕು, ಮಕ್ಕಳು ಮರಿಗೆಲ್ಲನೂ ಚೆನ್ನಾಗಿ ಊಟ ತೊಗೊಂಡೋಗ್ಬೇಕು, ಅದೇ ಮೇನ್ ಇಂಟೆನ್ಷನ್. ಸೊ ಅಲ್ಲಿಗೇನಾಯಿತು, ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರದೇಶಕ್ಕೆ ಹೋಗ್ತಾ ಇರುವಾಗ ಈಗ ಯಾವುದೋ ಒಂದು ಹಣ್ಣು ತಿಂದಿರ್ತಾರೆ ಅಂತ ಜಸ್ಟ್ ಇಮ್ಯಾಜಿನ್, ಅವ್ರ ತರಕಾರಿ ಯಾವುದೋ ತಿಂದಿರ್ತಾರೆ, ಹಣ್ಣು ತಿಂದಿದ್ದಂತಹ ಬೀಜ ಏನು ಉಳಿದಿರುತ್ತಲ್ಲ ಅದನ್ನು ಜಸ್ಟ್ ಎಸ್ತಿರ್ತಾರೆ. ಸಮ್ಟೈಮ್ಸ್ ಅವ್ರು ಅಲ್ಲೇ ಸ್ಟೇ ಆಗಿದ್ರು ಅಂತ ಅಂದ್ಕೊಳ್ರಿ. ಆವಾಗ ಏನಾಗುತ್ತೆ, ಆ ಬೀಜ ಬಿದ್ದಿದ್ದ ಜಾಗದಿಂದ ಏನಾಗುತ್ತೆ, ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೇ ವಂಡರ್ ಯಾಕೆ ಹೀಗಾಯಿತು ಅಂತ ಹೇಳಿ. ಸೊ ಅಲ್ಲಿಗೇನಾಯಿತು, ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರದೇಶಕ್ಕೆ ಏನು ಹೋಗ್ತಾ ಇದ್ರಲ್ಲ ಅದನ್ನು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದ್ಮೇಲೆ ಆ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾರೆ, ಅವರಿಗೆ ಬೇಕಾಗಿರುವಂತಹ ಆಹಾರವನ್ನು ಅವರೇ ತಿನ್ನೋದಕ್ಕೆ ಅಥವಾ ಅವರೇ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತಾರೆ. ಈ ರೀತಿಯಾಗಿ ಅಗ್ರಿಕಲ್ಚರ್ ಅನ್ನೋ ಒಂದು ಕಾನ್ಸೆಪ್ಟು ಡೆವಲಪ್ ಆಗ್ತಾ ಬಂದಿದ್ದು. ಬೀಜಗಳು ಮೊಳಕೆ ಒಡೆದು ಹೊಸ ಸಸ್ಯಗಳಾಗ್ತದೆ. ಸಸ್ಯಗಳಲ್ಲಿ ಹೂ ಕಾರ್ಯವೇನಾಗಿದ್ರೆ, ಸಸ್ಯಗಳಲ್ಲಿ ಹೂಗಳು ಸಂತಾನೋತ್ಪತ್ತಿಯ ಕೆಲಸವನ್ನು ಮಾಡ್ತದೆ. ಹೂಗಳಿಲ್ಲ ಅಂದಿದ್ದರೆ ಮುಂದೆ ಅವು ಸಸ್ಯಗಳ ಪೀಳಿಗೆ ಅಂತ ಏನು ಹೇಳ್ತೀವಲ್ವ, ನೆಕ್ಸ್ಟ್ ಸಂತಾನೋತ್ಪತ್ತಿ ಆಗೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಸೊ ನಾವು ಜಸ್ಟ್ ಏನು ಹೇಳ್ತೀವಿ, ಹೂಗಳು ಏನಕ್ಕೆ ಇರ್ತವೆ ಅಂದ ತಕ್ಷಣ ಸಸ್ಯಕ್ಕೆ ಒಂದು ಅಂದವನ್ನು ಕೊಡೋದಕ್ಕೆ ಅಂತ ಹೇಳಿಬಿಡ್ತೀವಿ, ಜಸ್ಟ್ ಜನರಲ್ ಆಗಿ. ಬಟ್ ಮೇಯ್ನಾಗಿ ಆ್ಯಕ್ಚುಲ್ ಆಗಿರೋದು ಏನು ಅಂತಂದರೆ, ಸಂತಾನೋತ್ಪತ್ತಿಯ ಕೆಲಸವನ್ನು ಮಾಡೋದೇ ಈ ಹೂ ಆಗಿರೋದ್ರಿಂದ, ಸೊ ಹೂಗಳು ಎಲ್ಲ ಸಸ್ಯಗಳಲ್ಲಿ ಇದ್ದಷ್ಟು ಒಳ್ಳೆಯದು. ಹೂಗಳು ಸಂತಾನೋತ್ಪತ್ತಿಯ ಭಾಗ ಅಂಥೇಳಿ ನಾವು ಕರಿತೀವಿ. ಹಾಗಿದ್ರೆ ಕೆಲವೊಂದು ಗಿಡಗಳನ್ನ ನೋಡ್ಬೋದು. ಈಗ ಶೋ ಪ್ಲ್ಯಾಂಟ್ಸ್, ಡೆಕೋರೇಟಿವ್ ಪ್ಲ್ಯಾಂಟ್ಸ್ ನೋಡ್ತೀವಲ್ವ, ಆ ಪ್ಲ್ಯಾಂಟ್ಸ್ಗಳಲ್ಲಿ ನೀವು ಹೂಗಳೇ ಬಿಡೋದಿಲ್ಲ, ಅದರಲ್ಲಿ ಹೇಗೆ ಸಂತಾನೋತ್ಪತ್ತಿ ಆಗುತ್ತೆ ಹಾಗಿದ್ರೆ ಅಲ್ವಾ? ನೀವು ಕೇಳ್ಬೋದು ಇಂಥ ಪ್ರಶ್ನೆಗಳನ್ನೆಲ್ಲ. ಆ್ಯಕ್ಚುಲಿ ಗೊತ್ತಾಗುತ್ತೆ, ಆ ಪ್ರಶ್ನೆಗೆಲ್ಲಕ್ಕೂ ಆನ್ಸರ್ ಗೊತ್ತಾಗುತ್ತೆ. ನನ್ನ ಕೆಲಸ ಏನಪ್ಪ ಅಂತಂದರೆ ನಿಮಗೆ ಕ್ವಶನನ್ನು ತಲೆಗೆ ಬಿಡೋದು, ಹುಳ ಬಿಡೋದು ತಲೆಗೆ. ಬಿಕಾಸ್ ಯಾರಿಗೂ ಯಾವುದೇ ನಾಲೆಜ್ ಕಂಪ್ಲೀಟ್ ನಾನು ಹೇಳ್ತಾ ಇದ್ದೀನಲ್ಲ 100% ಗೊತ್ತಿರೋದಿಲ್ಲ. 100% ಗೊತ್ತಿರೋದಿಲ್ಲ, ಎಂಥವರೇ ಆಗಿರಲಿ ಅವರು. ಬಟ್ ನಾವು ಅದರ ನಿಯರ್ ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ಕ್ವಶನ್ ಅವರ್ ಸೆಲ್ಫ್. ಆನ್ಸರ್ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ನಮ್ಗದು ಬೇಡ. ಬಟ್ ಕ್ವಶನ್ ಹಾಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಹಾಕ್ಕೋಬೇಕು, ನಮ್ಮ ನಾಲೆಜ್ ಚೆನ್ನಾಗಿ ಆಗಬೇಕು. ಯಾರು ನಿಮಗೆ ಕ್ವಶನಿಂಗ್ ಎಬಿಲಿಟಿ ಚೆನ್ನಾಗಿ ಬರ್ತಿದೆ ಮತ್ತು ಮೀನಿಂಗ್ಫುಲ್, ಸುಮ್ಮನೆ ಹುಚ್ಚಂಬಚ್ಚ ಆ ಥರದ್ದಲ್ಲ ನಾನು ಹೇಳ್ತಾ ಇರೋದು. ಮೀನಿಂಗ್ ಆಗಿರುವಂಥ ಕ್ವಶನ್ಸ್ಗಳನ್ನು ನೀವು ಫ್ರೇಮ್ ಮಾಡ್ಕೊಳಕ್ಕಾಗ್ತಿದೆ ನಿಮ್ಮ ಮೈಂಡ್ಗೆ. ನಿಮ್ಮ ಮೈಂಡಲ್ಲಿ ಆ ಥರ ಕ್ವಶನ್ಸ್ಗಳು ಫ್ರೇಮ್ ಆಗ್ತಿದೆ ಅಂತ ಹೇಳಿ ಸ್ಟಾರ್ಟ್ ಆಗಿದೆ ಅಂದರೆ ಇಟ್ ಮೀನ್ಸ್ ಯು ಆರ್ ಗೇನಿಂಗ್ ಸಮ್ ನಾಲೆಜ್. ಇದರ ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ಆಳವಾಗಿ ಇಳಿತಾ ಇದ್ದೀರಾ ಅನ್ನೋದು ಒಂದು ಸೂಚನೆ ಅದು. ಓಕೆನಾ? ಟ್ರೈ ಮಾಡಿ. ಸುಮ್ಮನೆ ಕೂರಕ್ಕಿಂತ ಸುಮ್ಮನೆ ಓದ್ತಿರ್ತೀರಲ್ಲ, ಅವಾಗ ನೀವೇನು ಮಾಡ್ಬೋದು ಅಂತಂದರೆ ಜಸ್ಟ್ ಆ ಕ್ವಶನ್ ಹಾಕೋಬೇಕು. ಫಸ್ಟ್ ಟೈಮ್ ಓದುವಾಗ ಕ್ವಶನ್ ಹಾಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಅದೇನು ಅಂತಲೇ ಗೊತ್ತಿರೋದಿಲ್ಲ. ABCDEFGH ನಮಗೆ ಗೊತ್ತೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ Z ತನಕ ಗೊತ್ತೇ ಇರೋದಿಲ್ಲ. ಫಸ್ಟಿಗಿನ್ನೂ ಕಲಿತಾ ಇರ್ತೀವಿ. ಆವಾಗ ಕ್ವಶನ್ ಮಾಡ್ಕೊಳಕ್ಕೆ ಹೋದರೆ ಯಾಕೆ ABCD ನಾವು ಓದಬೇಕು ಅಂತೇಳಿ ನಾವು ಕ್ವಶನ್ ಹಾಕೊಂಡ್ವಿ ಅಂದರೆ ಮುಂದೆ ಓದೋಕ್ಕೆ ಹೋಗಲ್ಲ ನಾವು. ಫಸ್ಟ್ ಕಲ್ತ್ಬೇಕು. ಕಲ್ತಾದಮೇಲೆ ನೆಕ್ಸ್ಟ್ ಟೈಮ್ ಓದ್ತೀವಲ್ಲ ಆಗ ಕ್ವಶನ್ ಜಾಸ್ತಿ ಮಾಡ್ಕೋಬೇಕು. ಓಕೆನಾ? ಫಸ್ಟ್ ಟೈಮೇ ಕೆಲವ್ರು ಕ್ವಶನ್ ಹಾಕ್ಕೊಂಡ್ರು ಉದ್ಧಾರ ಆಗಿರ್ಬೋದು, ಗೊತ್ತಿಲ್ಲ. ನಾವೆಲ್ಲ ಸೆಕೆಂಡ್ ಟೈಮೇ ಮಾಡಿಕೊಂಡು ಉದ್ಧಾರ ಆಗಿರೋರು. ಸಸ್ಯಗಳಲ್ಲಿ ಮರಿಜೀವಿಗಳನ್ನು ಉತ್ಪತ್ತಿ ಮಾಡುವ ಹಲವಾರು ವಿಧಾನಗಳಿದ್ದಾವೆ. ಅವುಗಳನ್ನೇ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋದು. ಯಾವ್ಯಾವು ಅಂತಂದರೆ, ಒಂದು ಅಲೈಂಗಿಕ, ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ಫಸ್ಟ್ ನೋಡ್ತೀವಿ ನಾವು. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೇ ರೀತಿಯಾದಂತಹ ಬೀಜಗಳ ಒಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಈ ಬೀಜ ಇಲ್ಲದೇ ಹೊಸ ಸಸ್ಯ ಪಡೆಯೋದು, ಸಿಂಪಲಾಗಿ ಹೇಳೋದು. ಅಲೈಂಗಿಕ ಸಂತಾನೋತ್ಪತ್ತಿಲಿ ಬೀಜಗಳ ಒಂದು ಇರುವಿಕೆ ಇರೋದಿಲ್ಲ, ಅಲ್ಲಿ ಹೊಸ ಸಸ್ಯ ಬೆಳೆಯೋದು ವಿತೌಟ್ ಎನಿ ಸೀಡ್ಸ್. ಲೈಂಗಿಕ ಸಂತಾನೋತ್ಪತ್ತಿಲಿ ಹಾಗಿದ್ರೆ ಏನಾಗುತ್ತೆ, ಅಫ್ಕೋರ್ಸ್ ಬೀಜ ಇರುತ್ತೆ. ಬೀಜಗಳ ಸಹಾಯದಿಂದನೇ ಏನಾಗುತ್ತೆ, ಅಲ್ಲಿ ಹೊಸ ಸಸ್ಯ ಅಲ್ಲಿ ಬೆಳೀತಾ ಹೋಗುತ್ತೆ. ಅರ್ಥ ಆಯ್ತು? ಹಾಗಿದ್ರೆ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮೇಯ್ನಾಗಿ ನೀವು ಇಲ್ಲಿ ಏನು ನೋಟ್ ಮಾಡ್ಕೋಬೋದು ಅಂತಂದರೆ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತ ಒಂದು ಹೆಡ್ಡಿಂಗ್ ಹಾಕ್ಕೊಳ್ರಿ. ಆ್ಯಕ್ಚುಲಾಗಿ ನಾನು ಮಾಡ್ಕೊಂಡಿರೋ ನೋಟ್ಸನ್ನು ನೀವು ಹೇಗೆ ಕೇಳಿದ್ರಿ, ನೀವು ಹೇಗೆ ಮಾಡ್ಕೊಂಡಿದ್ದೀರಾ ಅಂತ ಏನಾದರೂ ನೀವು ಕೇಳಿದ್ರಿ ಅಂದರೆ, ಐ ಜಸ್ಟ್ ಮೇಕಪ್ ಒನ್ ಮಧ್ಯದಲ್ಲಿ ಒಂದು ಕಾಲಮ್ ಹಾಕ್ಕೊಂಡಿದ್ದೀನಿ. ಕಾಲಮ್ ಹಾಕ್ಕೊಂಡು ಈ ಕಡೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ, ಈ ಕಡೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಬುಕ್ಕನ್ನು ಅಡ್ಡವಾಗಿ ಇಟ್ಕೊಂಡ್ಬಿಟ್ಟು, ಅಂದರೆ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಂಡ್ಬಿಟ್ಟು
ಇದನ್ನು ಮತ್ತೆ ಇದರಲ್ಲಿ ಲೈಂಗಿಕ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಬರ್ಕೊಂಡಿದ್ದೀನಿ. ಅದರಲ್ಲಿ ಟೈಪ್ಸ್ 1, 2 ಅದಕ್ಕೆ ಎಕ್ಸಾಂಪಲ್, ಬಿಕಾಸ್ ಐ ನೋ ದ ಕಾನ್ಸೆಪ್ಟ್ ವೆರಿ ವೆಲ್. ಯಾವ ಒಂದು ಸಸ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಸಂತಾನೋತ್ಪತ್ತಿ ಆಗ್ತದೆ, ಪ್ರಾಣಿಗಳಲ್ಲಿ ನಾವು ಅದನ್ನು ಸಹಿತ ಜಸ್ಟ್ ನೇಮ್ ಮಾಡ್ಕೊಂಡಿದ್ದೀನಿ, ಒಂದು ಎಕ್ಸಾಂಪಲ್ ಕೊಟ್ಕೊಂಡಿದ್ದೀನಿ. ಜಸ್ಟ್ ಅದು ನೋಡ್ತಿದ್ದಾಗೇ ಏನು ಗೊತ್ತಾ, ಆ್ಯಕ್ಚುಲಾಗಿ ಹೇಳ್ತೀನಿ ಕೇಳ್ರಿ, ನಮ್ಮ ಮೈಂಡಿಗೆ ನಾವು ಹೆಚ್ಚು ವರ್ಕ್ ಕೊಡಬೇಕೇ ಹೊರತು ನಾವು ಬುಕ್ಕಿಗೆ ನಮ್ಮ ಕೈಗೆ ವರ್ಕ್ ಕೊಡೋದು ಅಷ್ಟು ಸೂಕ್ತವಲ್ಲ. ಇರ್ಬೋದು ತುಂಬ ಜನ ಹೇಳ್ತಾರೆ ಬರೆದ್ಬಿಟ್ಟೆ ಕಲಿಬೇಕು ಅಂತೇಳಿ. ದಟ್ ಈಸ್ ಇನಿಷಿಯಲ್ ಸ್ಟೇಜಲ್ಲಿ. ಅದನ್ನು ನಾವು ನೋಡ್ತಾ ಹೋಗ್ತಾ ಹೋದಾಗ ನಮ್ಮ ನೋಟ್ಸು ಒಂದು ಸರಿ ಬರೆದ ತಕ್ಷಣ ಮುಗಿಯೋದಲ್ಲ ಅದು. ಈಗ ಒಂದು ನೋಟ್ಸ್ ರೆಡಿ ಮಾಡುವಾಗ ಏನಾಗುತ್ತೆ, ಒಂದು ಪೇಜ್ ಗಟ್ಟಲೆ ಬರೀಬೇಕು, ಆಮೇಲೆ ಪೇಜ್ ಇದ್ದಿದ್ದು ಪ್ಯಾರಾಗ್ರಾಫ್ ಬರಬೇಕು, ಪ್ಯಾರಾ ಆದಮೇಲೆ ಒಂದೇ ಲೈನಲ್ಲಿ ಬರಬೇಕು. ಅಷ್ಟು ಒಂದು ಸಿಂಪ್ಲಿಫೈ ಮಾಡೋ ಗುಣ ಬಂತು ಅಂದರೆ, ನಿಮ್ಗೆ ಎಬಿಲಿಟಿ ಬಂತು ಅಂದರೆ ಯು ಆರ್ ಪರ್ಫೆಕ್ಟ್ ವಿತ್ ದಟ್ ಸಬ್ಜೆಕ್ಟ್ ಅಂತ ಅರ್ಥ. ಸೊ ನೀವು ಏನು ಮಾಡ್ಬೋದು ಅಂತ ಅಂದರೆ, ಫಸ್ಟ್ ಏನು ಮಾಡ್ತೀರಾ, ಈಗ ಹೇಳ್ತಾ ಇರೋದನ್ನು ಫಸ್ಟು ಸಂತಾನೋತ್ಪತ್ತಿ ಅಂದ್ರೇನು, ಅದರಲ್ಲಿ ವಿಧಗಳು ಯಾವ್ಯಾವ ಬರ್ತವೆ, ವಿಧಗಳು, ಸಂತಾನೋತ್ಪತ್ತಿಯ ವಿಧಗಳಲ್ಲಿ ಯಾವುದ್ಯಾವ್ದು ಬರುತ್ತೆ, 2 ವಿಧಗಳು ಬರುತ್ತೆ. ಒಂದನೆಯದು ಆ ಥರದ್ದೆಲ್ಲ ಸೆಂಟೆನ್ಸ್ ಮಾತ್ರ ಬರ್ಕೊಳಕ್ಕೆ ಹೋಗಬೇಡ್ರಿ. ಹೇಗೆ ಬರ್ಕೊಳ್ತೀರಾ, ಜಸ್ಟ್ ಒಂದು ಫ್ಲೋ ಚಾರ್ಟನ್ನು ಹಾಕ್ಕೊಳ್ರಿ. ಇಲ್ಲಿ ಸಂತಾನೋತ್ಪತ್ತಿಯ ವಿಧಗಳು ಯಾವ್ಯಾವಿದ್ದಾವೆ, ವಿಧಗಳಲ್ಲಿ ನಾವು ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ, ಇಷ್ಟೇ ಮುಗೀತು. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ವಿಧಗಳ ಮುಂಚೆ ಏನು ಬರ್ಕೋಬೇಕು, ಕಾಯಿಕ ಭಾಗಗಳಂದ್ರೆ ಏನು ಅಂತ ಬರ್ಕೋಬೇಕು. ಯಾಕೆ ಇದು ಇಂಪಾರ್ಟೆಂಟು, ಅಥವಾ ನೀವು ಹಿಂಗೆ ಮಾಡಿಬಿಡ್ರಿ ಬೆಟರ್. ಸಂತಾನೋತ್ಪತ್ತಿಯ ವಿಧಗಳು ಅಂತ ಹೇಳಿ ಬರ್ಕೊಳ್ತೀರಲ್ಲ, ಇದು ದೊಡ್ಡದಾಗಿ ಈ ಲೆಂತನ್ನು ಜಾಸ್ತಿ ಮಾಡಿರಿ, ಈ ಆ್ಯರೋ ಮಾರ್ಕ್ನ ಲೆಂತನ್ನು ಜಾಸ್ತಿ ಮಾಡಿರಿ. ಈಗ ಇದರ ಮಧ್ಯದಲ್ಲಿ ಡಿಫ್ರೆಂಟ್ ಕಲರ್ ಪೆನ್ನನ್ನು ತಗೊಳ್ರಿ, ಕಾಯಿಕ ಭಾಗಗಳು ಅಂತ ಹೇಳಿ ತಗೊಳ್ರಿ. ಕಾಯಿಕ ಭಾಗಗಳು ಅಂತಲೇ ಬರ್ಕೊಳ್ರಿ. ಇಲ್ಲಿ ಹೂವು, ಬೇರು, ಕಾಂಡ ಎಲ್ಲನೂ ಬರ್ಕೊಂಬಿಡ್ರಿ, 1-2 ಲೈನಲ್ಲಿ ಮುಗಿಬೇಕದು. ಓಕೆನಾ. ಈಗ ಇದನ್ನ ನೋಡಿದಾಗೆಲ್ಲ ನಿಮ್ಮ ಕಾಯಿಕ ಭಾಗಗಳು ಯಾಕೆ ಕೊಟ್ಟಿದ್ದಾರೆ, ಬೇರು, ಕಾಂಡ, ಎಲೆಗಳು, ಇವನ್ನೆಲ್ಲ ನೋಡಿದಾಗ ನಿಮಗೆ ನೆನಪಾಗಬೇಕು, ಇವೆಲ್ಲವೂ ಸಸ್ಯದ ಭಾಗಗಳಾಗಿದ್ದಾವೆ, ಅವುಗಳನ್ನು ನಾವು ಕಾಯಿಕ ಭಾಗಗಳು ಅಂತೇಳಿ ಕರಿತೀವಿ. ಯಾಕಂತಂದರೆ ಈ ಒಂದು ಭಾಗಗಳ ಸಹಾಯದಿಂದಾಗಿ ಹೊಸ ಸಸ್ಯಗಳು ಹುಡ್ಕೊಳ್ತವೆ. ಇದ್ರ ಜೊತೆಗೆ ನೀವು ಬೀಜ ಇದೆಲ್ಲನೂ ಸೇರಿಸ್ಕೊಂಡು ಜಸ್ಟ್ ಒಂದು ಪ್ಯಾರದಲ್ಲಿ ಬರ್ಕೊಳ್ತೀರಾ. ನಂತರ ಈ ಆ್ಯರೋ ಮಾರ್ಕ್ ಮಧ್ಯದಲ್ಲಿ ಏನು ಜಾಗ ಇತ್ತಲ್ಲ, ಇದರಲ್ಲಿ ಫಸ್ಟು ಕಾಯಿಕ ಭಾಗ ಬರ್ಕೊಂಡ್ರಿ. ನೆಕ್ಸ್ಟು ಹೂವಿನ ಬಗ್ಗೆ ಜಸ್ಟ್ ಸಣ್ಣದಾಗಿ, ಆ್ಯಕ್ಚುಲಿ ಯಾಕಂದರೆ ಹೂವಿನ ಬಗ್ಗೆ ನಾವಿನ್ನೂ ಡೀಟೇಲಾಗಿ ಕಲಿತೀವಿ, ಆ ಕಾರಣದಿಂದಾಗಿ ಜಸ್ಟ್ ಇಟ್ಸ್ ಅ ಸಂತಾನೋತ್ಪತ್ತಿಯ ಭಾಗ, ರೀಪ್ರೊಡಕ್ಟಿವ್ ಪಾರ್ಟ್ ಅಂಥೇಳಿ ಬರ್ಕೊಳ್ತೀರಾ. ಇಷ್ಟೇ. ಈಗ ಇದರಲ್ಲಿ ಅಲೈಂಗಿಕ, ಲೈಂಗಿಕ ಕ್ರಿಯೇಟಿವ್ ಆಗಿ ಬರ್ಕೊಳಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ನಿಮಗೇನೋ ಓದಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ನಮ್ಮ ಮನುಷ್ಯರು ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ, ಈ ದಿನ ಇದ್ದಿದ್ದೇ ಇತ್ತು ಅಂತಂದರೆ ನಮಗೊಂಥರ ಚೇಂಜಸ್ ಇಲ್ಲದೇ ಬೋರ್ ಹೊಡೆದೋಗುತ್ತೆ ಲೈಫು. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಥಿಂಗ್ಸ್, ಡಿಫ್ರೆಂಟ್ ಸ್ಟ್ರಾಟಜೀಸನ್ನು ಯೂಸ್ ಮಾಡಿ. ಡೋಂಟ್ ಸ್ಟಿಕ್ ಆನ್ ಫಾರ್ ದ ಟ್ರೆಡಿಷ್ನಲ್ ಮೆಥಡ್. ಓಕೆ. ಯಾವಾಗಲೂ ಬೀಜಗಳಿಂದಲೇ ಹೊಸ ಸಸ್ಯಗಳು ಹುಟ್ಟುವುದೆಂದು ಪೆಹಲಿ ತಿಳಿದುಕೊಂಡಿದ್ದಾಳೆ. ಹೌದಾ? ಇಟ್ ಈಸ್ ನಾಟ್ ಪಾಸಿಬಲ್. ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ಬೇರನ್ನು ಕಿತ್ಕೊಂಬಂದು ಹಾಕ್ತೀವಿ, ಆಮೇಲೆ ಅಥವಾ ಕಾಂಡವನ್ನು ಕಿತ್ಕೊಂಬಂದು ಹಾಕಿರ್ತೀವಿ. ಈವನ್ ಕೆಲವೊಂದರಲ್ಲಿ ಏನಾಗುತ್ತೆ ಅಂದರೆ ಬರೀ ಎಲೆ ಬಿದ್ದರೂ ಸಾಕು, ಆ ಎಲೆನೇ ಬೆಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದ್ರೂ ಸಹಿತ ಒಂದು ಪಿಕ್ಚರ್ ಇದೆ, ನಿಮಗೆ ತೋರಿಸ್ತೀನಿ ನಾನು. ಆದರೆ ಕಬ್ಬು, ಆಲೂಗಡ್ಡೆ ಮತ್ತು ಗುಲಾಬಿ ಸಸ್ಯಗಳು ಏನಾಗುತ್ತೆ, ಬೀಜಗಳನ್ನು ಅವಳು ಎಂದೂ ನೋಡಿಲ್ಲ. ಹೇಗೆ ಸಾಧ್ಯ ನೋಡೋದಕ್ಕೆ? ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಅಂಥೇಳಿ. ಈ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಮಾಡ್ತದೆ ನೋಡಿರಿ, ಎಷ್ಟು ಚೆನ್ನಾಗಿ ಕ್ವಶನ್ ಬಂತು ಅವಳಿಗೆ. ಈ ರೀತಿಯಾಗಿ ಬರಬೇಕು ಆ್ಯಕ್ಚುಲಿ ನಮಗೆ. ಈಗ ನಾವೇನು ಡಿಸ್ಕಸ್ ಮಾಡ್ತಿದ್ವಿ, ಬೀಜಗಳ ಸಹಾಯ ಇತ್ತು ಅಂತಂದರೆ ಅದು ಲೈಂಗಿಕ, ಬೀಜಗಳಿಲ್ಲ ಅಂತಂದರೆ ಅಲೈಂಗಿಕ ಅಂಥೇಳಿ. ಬೀಜಗಳಿಲ್ಲ ಅಂತಂದರೆ ಅಲ್ಲಿ ಯಾವ ಭಾಗದಿಂದ ಮತ್ತೆ ಸಂತಾನೋತ್ಪತ್ತಿ ಆಗುತ್ತೆ ಅಲ್ವಾ? ಅದೇ ಇಲ್ಲಿ ನಮಗೆ ಬೇಕಾಗಿರೋದು. ಫಸ್ಟ್ ನಾವು ಡಿಸ್ಕಸ್ ಮಾಡೋಣ ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ. ಇದರಲ್ಲಿ ಅಫ್ಕೋರ್ಸ್ ಯು ನೋ ದ್ಯಾಟ್ ಇಲ್ಲಿ ಬೀಜಗಳ ಸಹಾಯ ಇಲ್ಲದೇ ಏನಾಗ್ತದೆ, ಇಲ್ಲಿ ಹೊಸ ಸಸ್ಯ ಹುಟ್ಟುತ್ತೆ. ಅದರಲ್ಲಿ ಫಸ್ಟ್ ಒನ್ ನಾವು ನೋಡೋಣ, ಕಾಯಜ ಸಂತಾನೋತ್ಪತ್ತಿ. ಇಟ್ ಈಸ್ ಈಸಿ. ನೀವೇನು ಕಾಯಿಕ ಭಾಗಗಳು ಅಂತ ನೋಡಿದ್ರಲ್ಲ, ಅವುಗಳ ಸಹಾಯದಿಂದ ಹೊಸ ಒಂದು ಸಸ್ಯ ಬೆಳೆಯೋದು ಅಷ್ಟೇ. ನೀವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇನು ಫ್ಲೋ ಚಾರ್ಟ್ ಮಾಡ್ಕೊಂಡಿರ್ತೀರಲ್ಲ, ಅದರಲ್ಲಿ ಫಸ್ಟ್ ಒನ್ ಕಾಯಜ ಸಂತಾನೋತ್ಪತ್ತಿ ಅಂತ ಬರ್ಕೊಳ್ರಿ. ಆನಂತರ ಇದಕ್ಕೆ ಒಂದು ಅಂಡರ್ಲೈನ್ ಮಾಡಿ, ಇದಕ್ಕೆ ಯಾವ್ಯಾವ ಭಾಗ ಬರುತ್ತೆ, ಬೇರು, ಕಾಂಡ, ಎಲೆ, ಮೊಗ್ಗು, ಇವನ್ನೆಲ್ಲ ಜಸ್ಟ್ ಬರ್ಕೊಳ್ರಿ. ಇಷ್ಟು ಸಣ್ಣದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬರ್ಕೋಬೇಕು. ಅಥವಾ ತೀರಾ ಸಣ್ಣಕ್ಕೆ ಹಂಗಲ್ಲ, ನಿಮ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕು, ತೀರಾ ಸಣ್ಣಕ್ಕೂ ಅಲ್ಲ ನಾನು ಹೇಳ್ತಾ ಇರೋದು. ಆನಂತರ ಏನಾಗುತ್ತೆ, ಈ ಒಂದು ಭಾಗಗಳಿಂದ ಏನಾಗುತ್ತೆ, ನಮಗೆ ಸಸ್ಯದ ಕಾಯಜ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುವ ಕಾರಣ ಇದಕ್ಕೆ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಈ ಸೆಂಟೆನ್ಸ್ ಎಲ್ಲ ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಜಸ್ಟ್ ಡೂ ಈ ಸೆಂಟೆನ್ಸನ್ನು ಈ ಒಂದು ಹೆಡ್ಡಿಂಗ್ ಹಾಕ್ಕೊಳ್ತೀರಾ. ಇದರಲ್ಲಿ ಬೇರು, ಕಾಂಡ, ಮೊಗ್ಗು. ಅಫ್ಕೋರ್ಸ್ ಮುಂದೆ ಗೊತ್ತಾಗುತ್ತೆ ನಿಮಗೆ. ಇವೆಲ್ಲದರಲ್ಲೂ ಯಾವುದ್ರಲ್ಲೂ ಈಗ ಇದಿಷ್ಟು ಭಾಗದಲ್ಲಿ ನೀವು ನೋಡ್ತಿದ್ರ
ಬೀಜ ಅನ್ನೋದಿಲ್ಲ, ಹೌದಲ್ವಾ? ಸೊ ಅಲ್ಲಿಗೇನಾಗುತ್ತೆ, ವೆಜಿಟೇಟಿವ್ ಪ್ರೊಪೊಗೇಷನಲ್ಲಿ ಯಾವುದೇ ರೀತಿಯಾದಂತಹ ಬೀಜಗಳ ಇರುವಿಕೆ ಇಲ್ಲದೆ ಇರೋ ಕಾರಣ ದಿಸ್ ಈಸ್ ಕಾಲ್ಡ್ ಅಸೆಕ್ಷುವಲ್ ರಿಪ್ರೊಡಕ್ಷನ್, ಅಲೈಂಗಿಕ ಸಂತಾನೋತ್ಪತ್ತಿ ಆಗ್ತದೆ ಅನ್ನೋದು ಕಾಮನ್ ಥಿಂಗ್. ಅದಕ್ಕೋಸ್ಕರ ಯಾವ ವರ್ಡನ್ನು ನೀವು ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರಬೇಕು, ಅಷ್ಟೇ ಮೇನ್ ಥಿಂಗ್. ಓಕೆ, ಈಗ ಅದಕ್ಕೋಸ್ಕರ ಒಂದು ಮಕ್ಕಳಿಗೆ ಚಟುವಟಿಕೆಯನ್ನು ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಒಂದು ಗುಲಾಬಿ ಗಿಡವನ್ನು ನೆಡೋದ್ರ ಮೂಲಕ ಯಾವ ರೀತಿಯಾಗಿ ನಾವು ವೆಜಿಟೇಟಿವ್ ಪ್ರೊಪೊಗೇಷನ್ ಆಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ. ಸೊ ಏನು ಹೇಳ್ತಿದ್ದಾರೆ, ಗುಲಾಬಿ ಅಥವಾ ಸಂಪಿಗೆ ಗಿಡದ ಕೊಂಬೆಯನ್ನು ನೀವು ಗಿಣ್ಣು ಸಹಿತ, ಅಂದರೆ ವಿತ್ ಹೆಲ್ಪ್ ಆಫ್ ದಿಸ್, ನೀವು ನೋಡ್ತಾ ಇದ್ದೀರಾ ಈ ಗಿಣ್ಣು, ದಿಸ್ ಈಸ್ ದ ಸ್ವಲ್ಪ ಗ್ರೋತ್ ಆಗಿರುತ್ತೆ ಬ್ರ್ಯಾಂಚಸಲ್ಲಿ, ಅದರ ಸಹಿತ ಬರಬೇಕು. ಅಲ್ಲಿ ನೀವೇ ನೋಡಬಹುದು, ಅದನ್ನು ತುಂಡು ಮಾಡಿಕೊಂಡು, ತುಂಡು ಎನ್ನುವರು, ಇದನ್ನು ಮಣ್ಣಿನಲ್ಲಿ ನೆಡಿ, ಕಾಂಡ ಕೊಂಬೆಯಲ್ಲಿ ಅಥವಾ ಕೊಂಬೆಯಲ್ಲಿ ಎಲೆ ಮೂಡುವ ಭಾಗವನ್ನು ಗಿಣ್ಣು ಅಂಥೇಳಿ ಕರಿತೀವಿ. ಅದಕ್ಕೆ ಪ್ರತಿದಿನವೂ ನೀರು ಹಾಕಿ ಬೆಳವಣಿಗೆನ ಗಮನಿಸಿ. ಓಕೆ, ನನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗ್ತಾಯಿತ್ತು ನೋಡಿ, ನೀವು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಾಗಿರ್ಬೋದು. ಬಿಕಾಸ್ ಫ್ಲೋ ವಿತ್ ಇಮ್ಯಾಜಿನೇಷನ್. ಅದಕ್ಕೆ ಪ್ರತಿದಿನವೂ ನೀವು ನೀರು ಹಾಕ್ತೀರಾ, ಬೆಳವಣಿಗೆಯನ್ನು ಗಮನಿಸ್ತೀರಾ. ಬೇರು ಮತ್ತು ಹೊಸ ಎಲೆಗಳು ಬರುವುದಕ್ಕೆ ಎಷ್ಟು ದಿನಗಳು ತೆಗೆದುಕೊಂಡು ಅನ್ನೋದನ್ನು ನೀವು ಗಮನಿಸಿ, ಅದನ್ನು ದಾಖಲೆ ಮಾಡ್ಕೊಳ್ತೀರಾ. ಮನಿ ಪ್ಲ್ಯಾಂಟ್ ಗಿಡವನ್ನು ನೀರಿನ ಜಾಡಿಯಲ್ಲಿ ಬೆಳೆಸಿ ಇದೇ ಚಟುವಟಿಕೆಯನ್ನು ಪುನರಾವರ್ತಿಸಿ. ಅಫ್ಕೋರ್ಸ್ ಇದೆಲ್ಲ ಮೋಸ್ಟ್ ಆಫ್ ಆಲ್ ತುಂಬ ಜನ ಮನೇಲಿರುತ್ತೆ. ಮನಿ ಪ್ಲ್ಯಾಂಟ್ ಗಿಡ ಅಂಥೇಳಿ ಯಾಕೆ ಆ ಥರ ಹೆಸರು ಇಟ್ಟಿದ್ದಾರೆ, ಕೆಲವರು ಹೇಳ್ತಾರೆ ಅದಿತ್ತು ಅಂದರೆ ಮನೇಲಿ ಚೆನ್ನಾಗಿರೋ ಮನೆ ಇರುತ್ತೆ ಅಂದರೆ. ನೋ, ನಾಟ್ ಲೈಕ್ ದಟ್. ಇದರಿಂದ ಏನಾಗುತ್ತೆ, ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ, ಹಾಗೆ ಪ್ಯೂರಿಫೈ ದ ಆಕ್ಸಿಜನ್. ನೀವು ಸ್ನೇಕ್ ಪ್ಲ್ಯಾಂಟ್ಸ್ ಅಂತ ಏನು ಕರಿತೀವಲ್ಲ, ಉದ್ದುದ್ದಕ್ಕಿರುತ್ತಲ್ಲ, ಆ ಸ್ನೇಕ್ ಪ್ಲ್ಯಾಂಟ್ಸ್ ಸಹಿತ ಯಾಕೆ ಬೆಳೆಸ್ತಾರೆ, ಇಟ್ ಈಸ್ ಎ ಡೆಕೋರೇಟಿವ್ ಪ್ಲ್ಯಾಂಟ್, ಹೌದು. ಅದ್ರ ಜೊತೆಗೆ ಇದರಿಂದ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಅಂತಂದರೆ, ಏರನ್ನು ಪ್ಯೂರಿಫೈ ಮಾಡುತ್ತೆ. ಇಟ್ಸ್ ಅ ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಜಸ್ಟ್ ನೆಕ್ಸ್ಟ್ ಮುಂದೆ ನೋಡೋಣ. ಮೊಗ್ಗುಗಳು ಹೂವಾಗಿ ಅರಳುವುದನ್ನು ನೀವು ನೋಡಿರಬಹುದು. ಹೂವಿನ ಮೊಗ್ಗುಗಳಿಲ್ಲದೆ, ಅಂದರೆ ಎಲೆ ಕೊಂಕುಳಲ್ಲೂ ಮೊಗ್ಗುಗಳಿರುತ್ತದೆ, ಸಮ್ಟೈಮ್ಸ್ ಇರುತ್ತೆ. ಮುಂದೆ ಇವು ಕಾಂಡಗಳಾಗಿ ಬೆಳೀತವೆ. ಇವುಗಳಿಗೆ ನಾವು ಕಾಯಿಕ ಮೊಗ್ಗುಗಳು ಅಂತೇಳಿ ಕರಿತೀವಿ, ವೆಜಿಟೇಟಿವ್ ಬಡ್ಸ್ ಅಂತೇಳಿ ಕರಿತೀವಿ. ಒಂದು ಗಿಡ್ಡ ಕಾಂಡ ಹಾಗೂ ಕಾಂಡದ ಸುತ್ತ ಮಡಚಿರುವ ಸ್ಥಿತಿಯಲ್ಲಿ ಕಂಡುಬರುವ ಒಂದರ ಮೇಲೊಂದು ಮುಚ್ಚಿರುವ ಎಳೆಯ ಎಲೆಗಳನ್ನು ಕಾಯಿಕ ಮೊಗ್ಗುಗಳು ಒಳಗೊಂಡಿರ್ತದೆ. ಕಾಯಿಕ ಮೊಗ್ಗುಗಳಿಂದ ಏನಾಗುತ್ತೆ ಆಗಿದ್ದರೆ ಹೊಸ ಗಿಡಗಳು ಬೆಳೆಯುತ್ತೆ. ಈಗ ನಾವು ಆಲೂಗಡ್ಡೆ ಬಗ್ಗೆ ಮಾತಾಡ್ಬಿಡೋಣ, ಅದು ಸಹಿತ ಕಂಪ್ಲೀಟ್ ಆಗಿಬಿಡಲಿ. ಒಂದು ತಾಜಾ ಆಲೂಗಡ್ಡೆನ ತೆಗೆದುಕೊಳ್ತೀರಾ. ವರ್ಧಕ ಮಸೂರದ ಸಹಾಯದಿಂದ ಅದರ ಮೇಲಿರುವ ಗಾಯಗಳನ್ನು ಗಮನಿಸಿ. ಜಸ್ಟ್ ಆ ಮಸೂರವನ್ನು ನೀವು ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ, ಅಂದರೆ ಗಾಯ ಅಂದರೆ ಇಟ್ ಮೀನ್ಸ್ ಎ ಪ್ಯಾಚಸ್ ಅಂತ ಹೇಳಿ ಅಷ್ಟೇ. ನಿಮಗೆ ಅದರಲ್ಲಿ ಕಾಯಿಕ ಮೊಗ್ಗುಗಳು ಈಸಿಯಾಗಿ ಕಂಡುಬರುತ್ತೆ. ಅಥವಾ ಬಲ್ತಿರುವಂಥ ಆಲೂಗಡ್ಡೆನ ನೋಡ್ಬೋದು, ಮನೇಲಿ ಹಾಗೆ ಇಟ್ಟು ಅಥವಾ ಅಂಗಡಿಗಳಲ್ಲಿ ತುಂಬ ಜನ ಸ್ಟೋರ್ ಮಾಡಿದ್ರು ಅಂತಂದರೆ ಆವಾಗ ನೀವು ನೋಡ್ಬೋದು, ಇಲ್ಲಿ ಆಲೂಗಡ್ಡೆ ಕೊಟ್ಟಿದ್ದಾರೆ. ಎಸ್, ಬಟ್ ಇದು ಶುಂಠಿ, ಇದು ಇಲ್ಲಿದೆ ನೋಡಿ ಆಲೂಗಡ್ಡೆ. ದಿಸ್ ಯೆಲ್ಲೋ ಪಾರ್ಟ್ ಥರ ಇರುತ್ತೆ, ಹೂ, ದಟ್ ಈಸ್ ಕಾಯಿಕ ಮೊಗ್ಗು. ಓಕೆ, ಈಗ ಇಲ್ಲಿ ಆ ಕಾಯಿಕ ಮೊಗ್ಗುವಿಂದ ನಾವೇನು ಮಾಡ್ಬೋದು, ಈ ಗಾಯಗಳಿಗೆ ನಾವು ಕಣ್ಣುಗಳು ಅಂತೇಳಿ ಕರಿತೀವಿ. ನೋಡಿ ಹೇಗೆ ಆಲೂಗಡ್ಡೆಯ ಕಣ್ಣುಗಳು ಅಂತಂದರೆ ಏನು ಕೇಳ್ಬೋದಲ್ವಾ? ಕ್ವಶನ್ ಎಂದರೆ ಏನು ಅನ್ನೋದಕ್ಕಿಂತ ಆಪ್ಷನ್ಸಲ್ಲಿ ಬೇರೆ ರೀತಿ ಕೊಡ್ಬೋದು. ಬಟ್ ಮೈ ಕ್ವಶನ್ ದಟ್ ಈಸ್ ರಿಲೇಟೆಡ್ ಟು ದ ಒರಿಜಿನಲ್ ಕ್ವಶನ್, ಆ ರೀತಿಯಾಗಿರುತ್ತೆ ಅನ್ನೋ ಥರ ಹೇಳ್ತಾ ಇರೋದು ನಾನು. ಪ್ರತಿಯೊಂದು ಭಾಗದಲ್ಲಿಯೂ ಒಂದೊಂದು ಕಣ್ಣು ಇರುವಂತೆ ಏನಾಗುತ್ತೆ, ಆಲೂಗಡ್ಡೆಯನ್ನು ಕತ್ತರಿಸಿ, ಅಂದರೆ ಆ ಥರ ನೀವು ಒಂದೊಂದು ಕಣ್ಣು ಬರಬೇಕು, ಆ ಥರ ಮಾಡೋದು. ಅವುಗಳನ್ನು ಮಣ್ಣಿನಲ್ಲಿ ನೆಡಿ. ಅವುಗಳಿಗೆ ಪ್ರತಿದಿನವೂ ನೀರು ಹಾಕಿ ಕೆಲವು ದಿನಗಳವರೆಗೆ ಅವುಗಳ ಬೆಳವಣಿಗೆಯನ್ನು ಗಮನಿಸಿ. ನೀವೇನು ಗಮನಿಸಿದಿರಿ ಅನ್ನೋದನ್ನು ದಾಖಲೆ ಮಾಡಿ. ಇದೇ ರೀತಿ ನೀವು ಶುಂಠಿ ಅಥವಾ ಅರಿಶಿನ, ಅದು ಸಹಿತ ನೀವು ನೋಡಿರ್ತೀರ, ಸೇಮ್ ಅದರದೇ ರೀತಿಯಾದಂಥ ಒಂದು ಭಾಗ ಅಲ್ವಾ, ಅರಿಶಿನ, ಅದನ್ನು ಸಹಿತ ನೀವು ನೋಡಿರ್ತೀರ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪಿಕ್ಚರ್, ದಟ್ ಈಸ್ ಬ್ರಯೋಫೈಲಮ್ ಅಂತ ಹೇಳಿ ಕರಿತೀವಿ. ಬ್ರಯೋಫೈಲಮ್ ಎಲೆ ಮೇಲ್ಗಡೆ ಎಲೆ ಬೆಳೆಯೋದು, ಎಲೆ ಮೇಲೆ ಸಸ್ಯ ಬೆಳೆಯೋದು, ಈ ಥರ. ಸಮ್ಟೈಮ್ಸ್ ಬರೀ ಎಲೆ ಅಷ್ಟೇ ಇರುತ್ತೆ, ಸಸ್ಯನೂ ಬೆಳೆಯುತ್ತೆ. ಬ್ರಯೋಫೈಲಮ್. ಯಾರಾದರೂ ಈ ಒಂದು ಗಿಡವನ್ನು ನೋಡಿದ್ದಿದ್ರೆ ಪ್ಲೀಸ್ ಡು ಶೇರ್, ಹೇಗಿರುತ್ತೆ ಅದು. ನಾವು ಗೂಗಲ್ ಮಾಡಿ ಫೋಟೋಸ್ ನೋಡೋದು ಬೇರೆ, ಬಟ್ ಯಾರೋ ಒಬ್ಬರು ನೋಡಿ ಅವರ ಒಂದು ಅನುಭವವನ್ನು ನಾವು ಕೇಳಿ ತಿಳ್ಕೊಳ್ಳೋದು ಬೇರೆ ಅಲ್ವಾ. ಸೊ ಪ್ಲೀಸ್ ಯಾರಾದರೂ ನೋಡಿದರೆ ಶೇರ್ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು, ಹೇಗಿರುತ್ತೆ, ಎಲ್ಲಿ ಬೆಳೆಯುತ್ತದು. ಅಂದರೆ ಎಲ್ಲ ಕಡೆಯೂ ನಾವು ಇದನ್ನು ನೋಡಲ್ವಲ್ಲ, ಯಾಕೆ, ಅದ್ರ ಬಗ್ಗೆ ನಿಮ್ಗೇನಾದರೂ ಚೂರು ಗೊತ್ತಿದ್ದರೆ, ನೀವು ಬೆಳೆಸಿದ್ದೀರಾ ಮನೆಯಲ್ಲಿ, ಏನಕ್ಕೆ ಇದನ್ನು ಯೂಸ್ ಮಾಡಬಹುದು, ಮಣ್ಣು ಯಾವ ಥರದ್ದಿರಬೇಕು, ನೀರನ್ನು ನೀವು ಡೈಲಿ ಹಾಕ್ತೀರಾ, ಪಾಟಲ್ಲಿ ಬಿಟ್ಟಿರೋದಾ ಅಥವಾ ಮಣ್ಣಿನಲ್ಲಿ ಡೈರೆಕ್ಟಾಗಿ ಒಂದು ಫಿಲ್ಡರ್ ಬೆಳೆದಿರೋವಂಥದ್ದು ನೋಡಿದ್ದೀರಾ,
ಪ್ಲೀಸ್ ಹೇಳಿ, ನಮಗೂ ಸ್ವಲ್ಪ ನಿಮ್ಮ ಕಡೆಯಿಂದ ಒಂದು ಮಾಹಿತಿನ ಕೊಡೋದನ್ನು ಮರಿಬೇಡಿ. ಬ್ರಯೋಫೈಲಮ್ ಇದೇನು ನೋಡ್ತಾ ಇದ್ದೀರಲ್ಲ ನೀವು, ಇದೇ ಒಂದು ಎಲೆ ಮೊಳಕೆಯೊಡೆದ ಎಲೆಯ ಗಿಡ. ಸಸ್ಯದಲ್ಲಿ ಎಲೆಯ ಬದಿಯ ಉದ್ದಕ್ಕೂ ಎಲೆ ಮೊಗ್ಗುಗಳಿರ್ತದೆ. ಒದ್ದೆ ಮಣ್ಣಿನ ಮೇಲೆ ಈ ಎಲೆ ಬಿದ್ದಾಗ ಸಮ್ಟೈಮ್ಸ್ ಏನಾದರೂ ಈ ಎಲೆಯಿಂದ ಇನ್ನೊಂದೇನು ಹೊಸ ಸಸ್ಯ ಬೆಳೆದಿರುತ್ತಲ್ಲ ಅದರ ಒಂದು ಯಾವುದೋ ಒಂದು ಪಾರ್ಟ್ ಕೆಳಗಡೆ ಹಸಿ ಮಣ್ಣು ಮೇಯ್ನಾಗಿ ಒದ್ದೆ ಆಗಿರುವಂಥ ಮಣ್ಣಿನ ಮೇಲೆ ಬಿದ್ದಾಗ ಏನಾಗುತ್ತೆ, ಅದು ಮತ್ತೊಂದು ಹೊಸ ಸಸ್ಯವಾಗಿ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಅಸೆಕ್ಷುವಲ್ ರಿಪ್ರೊಡಕ್ಷನ್, ಹೌದಲ್ವಾ? ಕೆಲವು ಗಿಡಗಳ ಬೇರು ಕೂಡ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡ್ತವೆ, ಹೌದಲ್ವಾ? ಬೇರು ಇರುತ್ತೆ. ಇದಕ್ಕೆ ಸಿಹಿಗೆಣಸು, ಡೇರೆ ಹೂ ಉದಾಹರಣೆಯಾಗಿದೆ. ನೀವಿಲ್ಲಿ ಯಾವ ರೀತಿಯಾಗಿ ಬರ್ಕೊಳ್ತೀರಾ ಅಂತಂದರೆ, ನಾವು ಇಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ, ಇಲ್ಲಿ ಜನರಲಾಗಿ ಬರ್ಕೊಂಡಿದ್ದೀರಾ. ಈಗ ನೀವೇನು ಮಾಡಿ, ಒಂದು ಗುಲಾಬಿ ಗಿಡ ಬೇಕಲ್ವ, ಬಿಕಾಸ್ ತುಂಡು ಅಂತಂದ್ರೇನು, ಗಿಣ್ಣು ಅಂತಂದ್ರೇನು, ಅಟ್ ದ ಸೇಮ್ ಟೈಮ್ ಆಲೂಗಡ್ಡೆ ಬಗ್ಗೆ ಮಾತಾಡುವಾಗ ಕಣ್ಣು ಅಂತಂದ್ರೇನು, ಇದೆಲ್ಲ ಬೇಕಲ್ವ ಕಾನ್ಸೆಪ್ಟು. ಜಸ್ಟ್ ಒಂದೊಂದು ಲೈನಲ್ಲಿ ಅಥವಾ ಅದರಲ್ಲಿ ಮತ್ತೆ ಒಂದು ಬಾರ್ ರೀತಿಯಲ್ಲಿ ಹಾಕ್ಬಿಟ್ಟು, ಕಾಲಮ್ಸ್ ರೀತಿಯಲ್ಲಿ ಹಾಕ್ಬಿಟ್ಟು ಅದನ್ನು ನೀವು ಬರ್ಕೋಬೋದು. ಬ್ರಯೋಫೈಲಮ್ ಬಗ್ಗೆ ಅಂತೂ ಮಿಸ್ ಮಾಡಬೇಡಿ, ಬರೆದಿಟ್ಕೊಳ್ರಿ. ಆಮೇಲೆ ನೀವೇನು ಬೇರು, ಈಗ ನೀವು ಸಪ್ರೇಟಾಗಿ ಹೂವು, ಬೇರು, ಕಾಂಡ ಅಂತ ಬರ್ಕೊಂಬಿಡ್ರಿ. ಇಲ್ಲಾಂದರೆ ಈ ಥರ ಎಲೆದು ಬರ್ಕೊಳ್ರಿ. ಎಲೆಯಲ್ಲಿ ಬ್ರಯೋಫೈಲಮ್ ಬರ್ಕೊಳ್ರಿ. ಕಾಂಡದಲ್ಲಿ ಇಲ್ಲಿ ಯಾವುದಾದ್ರೂ ದಟ್ ಈಸ್ ನಾವು ಸಂಪಿಗೆ ಮತ್ತು ರೋಸ್ ಪ್ಲ್ಯಾಂಟ್ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದನ್ನು ಬರ್ಕೊಳ್ರಿ. ಬೇರನ್ನೆಲ್ಲೂ ಒಂದು ಬರ್ಕೊಳ್ರಿ, ಹೂವಿನಲ್ಲಿ ಒಂದು ಬರ್ಕೊಳ್ರಿ. ಓಕೆನಾ? ಬೇರಿನಲ್ಲಿ ಮೋಸ್ಟ್ ಆಫ್ ಆಲ್ ನೀವು ಸಿಹಿಗೆಣಸು, ಡೇರೆ ಹೂವನ್ನೇ ಬರ್ಕೊಳ್ರಿ, ಒಳ್ಳೆಯದು. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ನೋಡೋಣ. ಕ್ಯಾಕ್ಟಸ್ನಂಥ ಗಿಡಗಳ ಭಾಗಗಳು ಮೂಲ ಸಸ್ಯದಿಂದ ಬೇರ್ಪಟ್ಟಾಗ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡುತ್ತವೆ. ಒರಿಜಿನಲ್ ಏನು ಮೂಲ ಒಂದು ಸಸ್ಯ ಇರುತ್ತಲ್ಲ ಅದರಿಂದ ಬೇರ್ಪಟ್ಟಾಗ ಹೇಗೆ ಬೇರ್ಪಡುತ್ತೆ? ಎನಿ ಕಂಡೀಷನ್ಸ್ ಅಲ್ಲಿ ನಾವು ಹೇಳೋಕ್ಕಾಗಲ್ಲ ಅದನ್ನು. ಅಂದರೆ ಯೂಸಿಂಗ್ ಏನಾದರೂ ಒಂದು ಬಲವಿತ್ತು ಅಂದರೆ ಆಗ ಬೇರ್ಪಟ್ಟ ಪ್ರತಿಯೊಂದು ಭಾಗವೂ ಹೊಸ ಗಿಡವಾಗಿ ಬೆಳೆಯಬಲ್ಲದು. ಯಾವುದೇ ಪಾರ್ಟಾಗಲಿ ಪ್ರತಿಯೊಂದು ಭಾಗ ಸಣ್ಣದಾಗಿದ್ದರೂ ಪರವಾಗಿಲ್ಲ. ನಾವು ಏನು ಇವಾಗ ಆಲೂಗಡ್ಡೆ ಒಂದೊಂದು ಕಣ್ಣು ಬರೋ ರೀತಿಯಲ್ಲಿ ಮಾಡಿದ್ವಲ್ಲ, ಆ ಥರ ಸಣ್ಣ ಸಣ್ಣ ಭಾಗ ಸಿಕ್ಕರೂ ಸಹಿತ ಏನಾಗುತ್ತೆ, ಈ ಕ್ಯಾಕ್ಟಸ್ನಂತಹ ಗಿಡಗಳು ಸಹಿತ ಹೊಸ ಒಂದು ಗಿಡವಾಗಿ ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಕಾಯಿಜ ಸಂತಾನೋತ್ಪತ್ತಿಯಿಂದ ಏನಾದರೂ ಪ್ರಯೋಜನವಿದೆಯೇ ಎಂಬುದನ್ನು ಪೂಜೋ ತಿಳಿಯ ಬಯಸುತ್ತಾನೆ. ಯಾಕಿರೋದಿಲ್ಲ, ಇದ್ದೇ ಇರುತ್ತೆ. ಯಾಕಂತಂದರೆ ನೀವು ಜಸ್ಟ್ ಥಿಂಕ್ ಮಾಡಿ, ನಾವು ಏನು ಬೀಜವನ್ನು ತೊಗೊಂಡ್ಬಿಟ್ಟು ಆವಾಗ ಅದನ್ನು ಹಾಕಿಬಿಟ್ಟು ಅದು ಮೊಳಕೆ ಹೊಡೆದು ಅದು ಬೆಳೆಯೋದಕ್ಕಿಂತ ಆ್ಯಕ್ಚುಲಾಗಿ ಈ ಕಾಯಿಜ ಸಂತಾನೋತ್ಪತ್ತಿಯಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಡೈರೆಕ್ಟಾಗಿ ಗಿಡ ಒಂದು ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಇರೋದು. ಶಾರ್ಟ್ಕಟ್ ವೇ ಇದು, ಅಥವಾ ಶಾರ್ಟ್ಕಟ್ ವೇ ಅನ್ನೋದು ತಪ್ಪಾಗುತ್ತೆ. ಆ್ಯಕ್ಚುಲಿ ನಿಯರ್ ಬೈ ವೇ, ನಿಯರ್ ಆಗಿರುವಂಥ ವೇ, ಶಾರ್ಟ್ಕಟ್ ವೇ ಅಲ್ಲ ಇದು. ಆ್ಯಕ್ಚುಲಾಗಿ ವರ್ಡ್ ಮೀನಿಂಗ್ ಯೂಸೇಜ್ ತಪ್ಪಾಯಿತು, ಬಟ್ ನಿಯರ್ ಬೈ ವೇ ಅಂತ ಹೇಳ್ಬೋದು. ಕಾಯಿಜ ಸಂತಾನೋತ್ಪತ್ತಿಯಿಂದ ಏನಾಗುತ್ತೆ, ಉಂಟಾದ ಗಿಡಗಳು ಕಡಿಮೆ ಸಮಯದಲ್ಲಿ ಬೆಳೆಯುತ್ತವೆ. ಇದೇ ಒಂದು ಮೇನ್ ರೀಸನ್ ವೈ ವಿ ಗೇವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಿಸ್ ವೆಜಿಟೇಟಿವ್ ರಿಪ್ರೊಡಕ್ಷನ್. ಕಾಯಿಜ ಸಂತಾನೋತ್ಪತ್ತಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ ಅಂದರೆ ಇದೇ ಒಂದು ರೀಸನ್. ಇಲ್ಲಿ ನಾವು ಬೀಜಗಳನ್ನು ಬೆಳೆಸ್ತೇನೆ ಈಸಿಯಾಗಿ ಬೇಗನೆ ಗಿಡಗಳನ್ನು ಬೆಳಿಬಹುದು. ಅದಕ್ಕಾಗಿಯೇ ಬೀಜಗಳಿಂದ ಹುಟ್ಟಿದ ಗಿಡಗಳಿಗಿಂತ ಬೇಗನೆ ಹೂ ಹಣ್ಣುಗಳನ್ನು ಬಿಡ್ತವೆ. ಇದು ಮೇನ್ ಥಿಂಗ್. ಅದಕ್ಕೋಸ್ಕರನೇ ನಾವಲ್ಲಿ ಹೆಚ್ಚು ಆಲೂಗಡ್ಡೆ ಬೆಳೆಯೋದು, ಶುಂಠಿ, ಅರಿಶಿನ ಎಲ್ಲದು ಅಲ್ವಾ. ಈ ವಿಧಾನದಲ್ಲಿ ಒಂದೇ ಪೋಷಕ ಸಸ್ಯದಿಂದ ಉತ್ಪತ್ತಿಯಾಗುವ ಕಾರಣ ಹೊಸ ಸಸ್ಯಗಳು ಪೋಷಕ ಸಸ್ಯದ ತದ್ರೂಪವಾಗಿರುತ್ತದೆ. ಹೆಂಗಿರುತ್ತೋ ಹಾಗೆ ಇರುತ್ತೆ. ಈಗ ಇಬ್ಬರು ಇತ್ತು, ಎರಡು ಪೋಷಕ ಇತ್ತು, ಸಸ್ಯ ಇತ್ತು ಅಂದಿದ್ರೆ ಆಗ ನಮಗೇನಾಗ್ತಿತ್ತು, ಇದೋ ಅದೋ ಅಂಥೇಳಿ ಕನ್ಫ್ಯೂಷನ್ ಇರ್ಬೋದು. ಬಟ್ ಇಲ್ಲಿ ಒಂದೇ ಪೋಷಕ ಸಸ್ಯ ಇರೋ ಕಾರಣ ಏನಾಗುತ್ತೆ, ಪೋಷಕ ಸಸ್ಯ ಯಾವ ರೀತಿಯಾಗಿರುತ್ತೋ ಅದೇ ಒಂದು ಗುಣ ಈ ಒಂದು ಹೊಸ ಸಸ್ಯಕ್ಕೆ ಇದ್ದೇ ಇರುತ್ತೆ. ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾದ ಸಸ್ಯಗಳು ಎರಡು ಪೋಷಕ ಸಸ್ಯಗಳ ಲಕ್ಷಣಗಳನ್ನು ಹೊಂದಿರ್ತವೆ ಎಂಬುದನ್ನು ನೀವು ಈ ಅಧ್ಯಯನದ ಮುಂದಿನ ಭಾಗಗಳಲ್ಲಿ ಕಲಿತೀರ. ಯಾಕೆ ಇದನ್ನು ಕೊಟ್ಟರು ಅಂತಂದರೆ, ಸ್ವಲ್ಪ ನಿಮಗಿದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಲೈಂಗಿಕ ಸ್ವಲ್ಪ ಮತ್ತೆ ಕಂಪ್ಲೀಟ್ ಅಲ್ಲ, ಅಂದರೆ ಯಾವ ರೀತಿಯಾಗಿ ಇಲ್ಲಿ ಒಂದೇ ಪೋಷಕ ಸಸ್ಯದಿಂದ ಉತ್ಪತ್ತಿ ಆಗುವಂಥ ಕಾರಣ ಇದು ಹೊಸ ಸಸ್ಯಗಳ ಪೋಷಕ ಸಸ್ಯದ ತದ್ರೂಪನೇ ಆಗಿರುತ್ತೆ ಅಂತ ಹೇಳಾಯಿತು. ಹಾಗಿದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯಾವ ಥರ ಇರುತ್ತೆ? ಹಾಗಿದ್ರೆ ಅಲ್ಲಿ ಎರಡು ಪೋಷಕ ಜೀವಿ ಇರುತ್ತೆ, ಅದರಲ್ಲಿ ಯಾವ ರೀತಿಯಾಗಿರುತ್ತೆ ಅದನ್ನು ನಾವು ಇಲ್ಲಿ ಹೇಳ್ತೀವಿ ಅನ್ನೋದಕ್ಕೋಸ್ಕರ ಒಂದು ಕ್ಯೂರಿಯಾಸಿಟಿ ಮೂಡಿಸಿ ಬಿಟ್ಟಿದ್ದಾರೆ. ಮಗುವಿಕೆಯಲ್ಲಿ ಯಾವ ರೀತಿಯಾಗಿರುತ್ತೆ? ಇಟ್ಸ್ ವೆರಿ ಸಿಂಪಲ್, ಈಸಿ ಟು ನೋ ಆ್ಯಂಡ್ ಈಸಿ ಟು ರಿಮೆಂಬರ್. ನಿಮಗೆಲ್ಲರಿಗೂ ಈಸ್ಟ್ ಗೊತ್ತಿರುತ್ತೆ. ಈಸ್ಟನ್ನು ನಾವೇನು ಮಾಡ್ತೀವಿ, ಬ್ರೆಡ್ ಮೇಕಿಂಗ್ ಆರ್ ಕೇಕ್ ಮೇಕಿಂಗ್ ಇವುಗಳಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತಾರೆ ನೀವು ನೋಡಬಹುದು. ಬೆಟರ್ ಒಂದು ಜಸ್ಟ್ ಐ ಹ್ಯಾವ್ ಟು ಗಿವ್ ಅನ್ ಎಕ್ಸಾಂಪಲ್, ದಟ್ ಈಸ್ ಬ್ರೆಡ್ಡೇ ತೊಗೊಂಬೋಣ, ಆರ್
ಕೇಕ್ ಮನೇಲಿ ತುಂಬ ಜನ ಮಾಡಿರ್ತಾರೆ, ಗೊತ್ತಿರುತ್ತೆ. ಸೊ ಅದನ್ನೇ ಕೊಟ್ಬಿಡ್ತೀನಿ. ಸೊ ಅಲ್ಲಿ ನಾವು ಏನು ಕೇಕಿಗೆ ರೆಡಿ ನಾನು ಮಾಡಿದ್ದೀನಿ ಅಂತ ಅನ್ಕೊಬಿಟ್ರೆ, ನಾನು ಮಾಡಿಲ್ಲ. ಕೇಕ್ ಮಾಡುವಾಗ ಏನು ಮಾಡ್ತಾರೆ, ಒಂದು ಹಿಟ್ಟನ್ನು ಅಥವಾ ಒಂದು ಏನು ಇಂಗ್ರೀಡಿಯೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ತಾರಲ್ವ, ಆ ರೆಡಿ ಮಾಡ್ಕೊಂಡಾಗ ಅಲ್ಲಿ ಏನು ಎಲ್ಲ ಒಂದು ಲಿಕ್ವಿಡ್ಸ್, ಅದೇನೋ ವಿನೆಗರ್ ಹಾಕ್ತಾರೆ ಅನಿಸುತ್ತೆ. ಈಸ್ಟನ್ನಂತೂ ಮಿಸ್ ಮಾಡಿದೆ, ಹಾಕಿ ಹಾಕ್ತಾರೆ ಅಕಾರ್ಡಿಂಗ್ ಟು ಸೈನ್ಸ್. ಓಕೆ, ಇದು ಹಾಕಿದಾಗೆಲ್ಲ ಒಂದು ಫುಲ್ ರೆಡಿ ಮಾಡ್ಕೊಳ್ತಾರಲ್ಲ, ಅದನ್ನು ಬೇಯಿಸೋದಕ್ಕೆ ಏನು ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅದನ್ನು ನೀವು ಸ್ವಲ್ಪ ಹೊತ್ತು ಬಿಟ್ಟಿರ್ತಾರೆ ಅವರು. ಸೊ ದಟ್ ಅಲ್ಲಿ ಏನಾಗುತ್ತೆ ಅಂತಂದರೆ, ಯೂಸ್ ಮಾಡಿರುವಂತಹ ಈಸ್ಟ್ ಏನಾಗುತ್ತೆ, ಆ ಈಸ್ಟ್ ಉಸಿರಾಟ ಕ್ರಿಯೆಯಿಂದ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋ ಕಾರಣ ಅದರಲ್ಲಿ ಚೆನ್ನಾಗಿ ಉಬ್ಬುತ್ತೆ, ಒಂದು ಹಿಟ್ಟು ಉಬ್ಬುತ್ತೆ ಚೆನ್ನಾಗಿ. ಹಿಟ್ಟು ಉಬ್ಬಿ ಜೊತೆಗೆ ಮೇಲ್ಗಡೆ ಬಬಲ್ಸ್ ರೀತಿಯಲ್ಲಿ, ಏರ್ ಬಬಲ್ಸ್ ರೀತಿಯಲ್ಲಿ ಫಾರ್ಮೇಷನ್ ಆಗುತ್ತೆ. ಪಟ್ ಪಟ್ ಅಂತ ಹಿಟ್ಟು ಹೊಡಿತಿರುತ್ತೆ. ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಅಂತಂದರೆ, ದೋಸೆ ಹಿಟ್ಟು ನೋಡಿರ್ತೀರಲ್ವ, ದೋಸೆ ಹಿಟ್ಟು, ಇಡ್ಲಿ, ಪಡ್ಡು, ಆ ಹಿಟ್ಟುಗಳನ್ನು ನೋಡಿರ್ತೀರಲ್ವ, ಅದನ್ನು ಸಹಿತ ನೀವು ಮಾರ್ನಿಂಗ್ ಚೆನ್ನಾಗಿ ಅದನ್ನು ಕಲಿಸಿದ್ದೆ ಆದರೆ ಅವಾಗ ಗೊತ್ತಾಗುತ್ತೆ, ಪಟ್ ಪಟ್ ಅಂತ ಹೊಡಿತಿರುತ್ತೆ. ಬಿಕಾಸ್ ಆಫ್ ದೆರ್ ಇಸ್ ಎ ಗ್ರೋತ್ ಆಫ್ ದ ಮೈಕ್ರೋ ಆರ್ಗನಿಸಮ್, ಜೀವಕೋಶ, ಸೂಕ್ಷ್ಮಾಣು ಜೀವಿಗಳದಲ್ಲಿ ಏನಾಗಿರುತ್ತೆ, ಬೆಳೆದಿರೋ ಕಾರಣ. ಅವು ಬೆಳೆದಿರೋದು ಹೆಂಗೆ ಬೆಳೀತು ಅಂತಂದರೆ, ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ಏನು ಸೂಕ್ಷ್ಮಾಣು ಜೀವಿಗಳು ಇಲ್ಲದೇ ಇರೋಂಥ ಜಾಗನೇ ಇಲ್ಲ. ಅಲ್ಲಿರುವಂತಹ ಕೆಲವು ಬ್ಯಾಕ್ಟೀರಿಯಾಗಳೇನಾಗ್ತದೆ, ದೇ ಮಲ್ಟಿಪ್ಲೈ. ಒಂದಿದ್ದು ಎರಡಾಗುತ್ತೆ, ಈ ಎರಡಿದ್ದು ಏನಾಗುತ್ತೆ, ಎಗೇನ್ ಮತ್ತೆ ಎರಡಾಗುತ್ತೆ. ಹಾಗೆ 4 ಇದ್ದಿದ್ದು 8, 8 ಇದ್ದಿದ್ದು 16, 16 ಇದ್ದು 32, ಈ ಥರ ಡಬಲ್ ಆಗಿ 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 ಏನಾಗುತ್ತೆ, ಅಲ್ಲಿ ಡಬಲ್ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ದಿಸ್ ಈಸ್ ಹ್ಯಾಪನ್ಸ್ ಇನ್ ಮಿಲ್ಕ್ ಟು ಕರ್ಡ್ ಕನ್ವರ್ಷನ್ ಆಗುತ್ತಲ್ಲ ಅಲ್ಲಿ. ಬಟ್ ನಾವಿಲ್ಲಿ ಈಸ್ಟ್ ಬಗ್ಗೆ ಮಾತಾಡುವಾಗ ಏನಾಗುತ್ತೆ, ಇದು ಉಸಿರಾಟ ಕ್ರಿಯೆಯಿಂದ ಏನಾಗುತ್ತೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದ್ರಿಂದ ಆ ಒಂದು ಹಿಟ್ಟು ಚೆನ್ನಾಗಿ ಉಪ್ಕೊಳ್ಳುತ್ತೆ. ಆವಾಗ ನೀವು ಚೆನ್ನಾಗಿ ಬೇಯಿಸಿದ್ರೆ ಏನಾಗುತ್ತೆ, ಅಲ್ಲಿ ಚೆನ್ನಾಗಿ ಸ್ಪಂಜ್ ರೀತಿಯಲ್ಲಿ ಮೆತ್ತಗೆ ನಮಗೇನಾಗುತ್ತೆ, ಈ ಕೇಕ್ ಆ್ಯಂಡ್ ಬ್ರೆಡ್ ರೆಡಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಇದೇ ಮುಗ್ಗುವಿಕೆ ಹೇಗಾಗುತ್ತೆ ಅನ್ನೋದು. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಮಾತ್ರ ಈಸ್ಟ್ನಂತಹ ಸೂಕ್ಷ್ಮ ಗಾತ್ರದ ಜೀವಿಗಳನ್ನು ನೋಡಲು ನಾವು ಸಾಧ್ಯ. ಹಾಗಿದ್ರೆ ಕೇಕ್ ಮಾಡ್ತಾರೆ, ಬ್ರೆಡ್ ಮಾಡ್ತಾರೆ ಅಂತ ಹೇಳ್ತೀನಿ, ಹಾಗಿದ್ರೆ ಈಸ್ಟನ್ನು ಹೆಂಗೆ ತಂದು ಸಾಕಿ ಅದನ್ನು ಹೆಂಗೆ ಮಾಡ್ತಾರೆ, ಅದು ನಮಗೆ ಕಣ್ಣಿಗೆ ಕಾಣಲ್ಲ ಅಂತಂದರೆ ಅಂತ ನೀವು ಅನ್ಕೋಬೋದು. ಆ್ಯಕ್ಚುಲಿ ದಿಸ್ ಕ್ವಶನ್ ನಿಮಗೆ ಅರೈಸ್ ಆಗಲೇಬೇಕು ಮೈಂಡಿಗೆ. ಬಟ್ ನಮ್ಗೆ ಆ ಥರ ಅಲ್ಲ, ಈಸ್ಟ್ ಪೌಡರ್ ಅಂತ ಹೇಳಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಡೈರೆಕ್ಟ್ ಈಸ್ಟ್ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಓಕೆ, ಸಾಕಷ್ಟು ಪೋಷಕಗಳನ್ನು ಒದಗಿಸಿದರೆ ಏನಾಗುತ್ತೆ, ಇವುಗಳು ಕೆಲವೇ ಗಂಟೆಗಳಲ್ಲಿ ವಿಭಜನೆಗೊಂಡು ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತದೆ. ಈಸ್ಟ್ ಒಂದು ಏಕಕೋಶ ಜೀವಿ. ಇದನ್ನು ಒಂದು ನೆನಪಿಟ್ಕೊಳ್ರಿ, ಬೇರೆ ಏನೂ ಬೇಡ. ಅಂದರೆ ಈಸ್ಟ್ ಬಗ್ಗೆ ನಿಮಗೆ ಏನೂ ನೆನಪಿರ್ತಾ ಇಲ್ಲ ಅಂತಂದರೆ, ಅಟ್ಲೀಸ್ಟ್ ಈಸ್ಟ್ ಇದೊಂದು ಏಕಕೋಶೀಯ ಜೀವಿ ಅನ್ನೋದನ್ನು ಮಾತ್ರ ಮರಿಬೇಡ್ರಿ. ಯಾಕಂದರೆ ಮುಂದೆ ಏಕಕೋಶೀಯ ಜೀವಿಗಳ ಬಗ್ಗೆ ಒಂದು ಲೀಸ್ಟನ್ನೇ ಕೊಡ್ತೀನಿ. ಈ ಪಾಠದಲ್ಲೆಲ್ಲ ನಾನು ನಿಮಗೆ 8th ಸ್ಟ್ಯಾಂಡರ್ಡಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ಬರುತ್ತೆ, ಆ ಪಾಠದಲ್ಲಿ ಹೇಳ್ಕೊಡ್ತೀನಿ. ಬಟ್ ಅಲ್ಲಿ ಎಲ್ಲ ಒಂದು ಒಟ್ಟಿಗೆ ಕೊಡೋದ್ರಿಂದ ಮರ್ತು ಹೋಗ್ಬೋದು ನಿಮಗೆ. ಸೊ ಅಟ್ಲೀಸ್ಟ್ ಇದು ಒಂದಾದರೂ ನಿಮಗೆ ನೆನಪಿಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಹಾಗೆ ಈಸ್ಟಿಂದ ನಾವೇನು ಕೇಕ್ ಅದು ಮಾತ್ರ ಮರೆಯಲ್ಲ ಅಂದ್ಕೊಳ್ತೀನಿ. ಬೇಕರಿಯಿಂದ ಅಥವಾ ಔಷಧಿ ಅಂಗಡಿಯಿಂದ ನೀವೇನು ಮಾಡಿ, ಈಸ್ಟ್ನ ಬಿಲ್ಲೆ ಅಥವಾ ಈಸ್ಟ್ ಪುಡಿ ಅಂತ ಹೇಳಿ ಸಿಗುತ್ತೆ. ಅಫ್ಕೋರ್ಸ್ ನಾನು ಈಸ್ಟ್ ಪೌಡರ್ನ ನೋಡಿದ್ದೀನಿ. ಒಂದು ಚಿಟಿಕೆ ಈಸ್ಟ್ ಪುಡಿಯನ್ನು ನೀರಿರುವ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ 1 ಚಮಚ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಕಲಕಿ ಸಕ್ಕರೆಯನ್ನು ಕರಗಿಸಿ. ಈಗೇನು ಮಾಡ್ತೀರಾ, ಈ ಪಾತ್ರೆಯನ್ನು ಕೋಣೆಯ ಬೆಚ್ಚಗಿನ ಮೇಯ್ನಾಗಿ ಯಾವುದೇ ಒಂದು ಸಂತಾನೋತ್ಪತ್ತಿ ಆಗಬೇಕು ಅಂತಂದರೆ ಸ್ವಲ್ಪ ಏನಾಗುತ್ತಲ್ಲಿ ಅಂತಂದರೆ ಬೆಚ್ಚನೆಯ ಒಂದು ವಾತಾವರಣ ಬೇಕಾಗುತ್ತೆ. ಈಗ 1 ಗಂಟೆಯ ನಂತರ ಒಂದು ಗಾಜಿನ ಪಟ್ಟಿಯ ಮೇಲೆ ಈ ಪಾತ್ರೆಯ ನೀರಿನ ಒಂದು ಹನಿಯನ್ನು ಹಾಕಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೀವು ನೋಡಬಹುದು. ನೀವೇನಾದರೂ ಸ್ಕೂಲಲ್ಲಿ ಮಾಡ್ತಿದ್ರೆ ಅಂದರೆ ಯು ಕ್ಯಾನ್ ಯೂಸ್ ಮೈಕ್ರೋಸ್ಕೋಪ್. ಬಟ್ ಮನೇಲಿ ಹೇಗೆ ಮಾಡೋಕ್ಕೆ ಸಾಧ್ಯ? ಬಟ್ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು ಅಂತಂದರೆ, ನೀವು ಏನು ಕೇಕಿಗೆ ರೆಡಿ ಮಾಡ್ಕೊಳ್ತಿರಲ್ಲ ಅದ್ರ ಬಗ್ಗೆ, ಅದರ ಇರುವಿಕೆಯನ್ನು ನೀವು ಇಂಡೈರೆಕ್ಟ್ಲಿ ಎಕ್ಸ್ಪೀರಿಯೆನ್ಸನ್ನು ಮಾಡಬಹುದು. ಹಾಗಿದ್ರೆ ಇಲ್ಲಿ ಯಾವ ರೀತಿಯಾಗಿರುತ್ತೆ, ಈಗ ನೀವು ನೋಡ್ಬೋದು, ಹೊಸ ಈಸ್ಟ್ ಕೋಶಗಳು ಉಂಟಾಗುವುದನ್ನು ನೀವು ಕಾಣಿಸ್ಬಹುದು. ಹೇಗಿರುತ್ತೆ ಅಂದರೆ, ಫಸ್ಟು ನೀವು ಈಸ್ಟನ್ನು ತಗೊಂಡಾಗ ಈ ರೀತಿಯಾದಂಥ ಒಂದೇ ಒಂದು ಕೋಶ, ಅಂದರೆ ಅದರಲ್ಲಿ ಒಂದೇ ಒಂದು ನ್ಯೂಕ್ಲಿಯಸ್ ಇರುತ್ತೆ ಅಷ್ಟೇ. ಬಟ್ ಅದು ಗ್ರೋತ್ ಆದಾಗ ನೀವು ಏನು ಅದಕ್ಕೆ ಪೂರಕವಾಗಿರುವಂಥ ಒಂದು ಬೆಚ್ಚನೆ ವಾತಾವರಣ ಎಲ್ಲ ಕೊಟ್ಟಿರ್ತೀರಲ್ವ, ಈಗ ಅದೇನಾಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಗ್ರೋತ್ ಆಗುತ್ತೆ. ಬೆಳೆಯುತ್ತಿರುವಂತಹ ಮಗು, ಇದನ್ನು ಬೆಳೀತಾ ಇರುವಂತಹ ಮಗು ಈಗ ಯಾವಾಗ ಅದರಿಂದ ಒಂದು ಅಟ್ಯಾಚ್ ಆಗಿ ಒಂದು ಸರ್ಕಲ್ ಫಾರ್ಮೇಷನ್ ಕರೆಕ್ಟಾಗಿ ಆಗುತ್ತಲ್ಲ, ಅಂದರೆ ಇಲ್ಲಿ ಹಾಕಿದಿಲ್ಲ, ದಟ್ ಈಸ್ ಅವಾಗ ಅದೇನಾಗಿದೆ, ಹೊಸ ಮಗು ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ಮಗುಗಳು ಬೆಳೀತಾನೆ ಇರುತ್ತೆ. ಅಂಟಿಲ್ ದೆನ್ ಅದು ಯಾವಾಗ ಬೇಕಾದರೂ ಯಾವ ಮಗು ಎಲ್ಲಿ ಬೇಕಾದರೂ ಉದುರ್ಕೋಬೋದು. ಇಲ್ಲಿ 2 ಉದುರ್ಕೊಂಡ್ಬಿಡ್ತು ಅಂತ ತಿಳ್ಕೊಳ್ರಿ, ಒಂದು ಆಮೇಲೆ ಉದುರ್ಕೊಳ್ಳುತ್ತೆ, ಇನ್ನೊಂದು ಉದುರ್ಕೊಳ್ಳುತ್ತೆ, ಅಥವಾ ಇನ್ನೊಂದು ಬೆಳೆದ ಮೇಲೆ ಉದುರ್ಕೊಳ್ಬೋದು. ಈ ಥರ ಏನಾಗುತ್ತೆ, ಮಗುಗಳ ಸರಪಳಿ ಬೆಳೀತಾ ಇರುತ್ತೆ. ಒಂದು ಕಡೆ ಅದು ಉದುರಿ ಅದು ಇನ್ನೊಂದು ಈಸ್ಟಾಗಿ ಬೆಳೀತಾ ಹೋಗುತ್ತೆ.
ಹೀಗೆ ಈಸ್ಟ್ನ ಒಂದು ಸಂತಾನೋತ್ಪತ್ತಿ ಆಗುವಂಥದ್ದು. ಸೊ ನೀವು ನೆನ್ಪು ಮಾಡ್ಕೋಬೇಕು, ಈಸ್ಟ್ನ ಸಂತಾನೋತ್ಪತ್ತಿ ಅಥವಾ ಮೊಗ್ಗುವಿಕೆ ಅಂದಾಗ ಈಸ್ಟನ್ನ ನೆನ್ಪು ಮಾಡ್ಕೋಬೇಕು, ಈಸ್ಟ್ನ ಸಂತಾನೋತ್ಪತ್ತಿ ಅಂದರೆ ಮೊಗ್ಗುವಿಕೆನ ನೆನ್ಪು ಮಾಡ್ಕೋಬೇಕು. ಬಡ್ಡಿಂಗ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಈಸ್ಟ್ ಕೋಶದ ಮೇಲ್ಮೈಯಿಂದ ಹೊರಚಾಚುವಂಥ ಸಣ್ಣ ಗಂಟಿನಾಕಾರದ ಬೆಳವಣಿಗೆಗೆ ಮೊಗ್ಗು ಅಂತ ಹೇಳಿ ಕರಿತೀವಿ. ಈ ಮೊಗ್ಗು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಡುತ್ತದೆ, ಮೇನ್ ಇದೇ ಆಗೋದು, ಮತ್ತು ಹೊಸ ಈಸ್ಟ್ ಕೋಶವಾಗಿ ಬೆಳೀತಾ ಹೋಗುತ್ತೆ. ಈಸ್ಟ್ ಒಂದು ಗಮನಿಸಬೇಕು, ಏಕಕೋಶೀಯ ಜೀವಿ. ಹಾಗಿದ್ರೆ ನೀವು ಕೇಳ್ಬೋದು ನನಗೆ ಪ್ರಶ್ನೆ, ಇಲ್ಲಿ ಎಷ್ಟೊಂದು ಒಂದಲ್ಲ ಬಹುಕೋಶೀಯ ಜೀವಿ ಇದೆಯಾ ಥರ ಕಾಣಿಸ್ತಿದೆಯಲ್ಲ ಅಂಥೇಳಿ. ಬಟ್ ಇದು ಹೊರಗೆ ಬೀಳುವಂಥದ್ದು, ಇದು ಅದರ ಒಂದು ಸಂತಾನ ಅದು. ಸೊ ಅದಕ್ಕೋಸ್ಕರ ಅದು ಬೀಳುತ್ತೆ. ಸೊ ಈಸ್ಟ್ ಅನ್ನೋದು ಜಸ್ಟ್ ಇಟ್ಸ್ ಒನ್ ಏಕಕೋಶೀಯ ಜೀವಿ, ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಮಗು ಹೊಸ ಈಸ್ಟ್ ಬೆಳೆದು ಪ್ರೌಢಾವಸ್ಥೆಯನ್ನು ತಲುಪಿ ಮತ್ತೆ ಹೆಚ್ಚಿನ ಈಸ್ಟ್ ಕೋಶಗಳನ್ನು ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಕೆಲವೊಮ್ಮೆ ಒಂದರ ಮೇಲೊಂದು ಮೊಗ್ಗು ಮೂಡಿ ಮೊಗ್ಗುಗಳ ಸರಪಳಿಯನ್ನು ಉಂಟು ಮಾಡ್ತದೆ. ಈ ಪ್ರಕ್ರಿಯೆ ಮುಂದುವರೆದರೆ ಸ್ವಲ್ಪ ಸಮಯದಲ್ಲಿ ಅಧಿಕ ಸಂಖ್ಯೆಯ ಈಸ್ಟ್ ಕೋಶಗಳು ಉತ್ಪತ್ತಿ ಆಗ್ತವೆ. ಈ ರೀತಿಯಾಗಿ ನಾವು ಈಸ್ಟ್ನಲ್ಲಿ ಯಾವ ರೀತಿಯಾಗಿ ಬಡ್ಡಿಂಗ್ ಆಗುತ್ತೆ ಅಂತ ನೋಡ್ತಾ ಬರ್ಬೋದು. ಬಿಡ್ಡಿಂಗ್ ಅಲ್ಲ, ಬಡ್ಡಿಂಗ್. ನೋಡಿರಿ, ಬಿಡ್ಡಿಂಗ್ ಅಂತ ನೆನ್ಪಿಡ್ಕೊಂಡ್ರೆ ಈಸ್ಟ್ ನೆನಪಾಗ್ಬಿಡುತ್ತೆ ಮೇಲೆ ಅಲ್ವಾ. ಸೊ ತಪ್ಪೇನಿಲ್ಲ, ನಾವು ನೆನ್ಪಿಡ್ಕೊಳ್ಳೋಕ್ಕೋಸ್ಕರ ನಾವು ಅಸೋಸಿಯೇಷನ್ ಮೆಥಡನ್ನು ಯೂಸ್ ಮಾಡಿದ್ರೆ ತಪ್ಪೇನೂ ಇಲ್ಲ. ಓಕೆ, ತುಂಡಾಗುವಿಕೆಯಲ್ಲಿ ನೋಡ್ತೀರಾ ಸ್ಪೈರೋಗೈರಾ ಆ್ಯಂಡ್ ಆಲ್ಗೆ ನೋಡಿರ್ಬೋದು ನೀವು. ಏನು ಹಸಿರು ತೇಪೆ ಇರುತ್ತಲ್ವ, ಅದೇ ಅಲ್ಲಾಗುವಂಥದ್ದು. ನಿಂತಿರುವ ನೀರಿನಲ್ಲಿ ಅಥವಾ ಕೊಳದಲ್ಲಿ ಅಂಟಾದ ಹಸಿರನ್ನು ತೇಪೆ ನೋಡಿರ್ತೀರ. ಇವು ಶೈವಲಗಳು, ಆಲ್ಗೆ ಅಂತ ಹೇಳಿ ನಾವು ಕರಿತೀವಿ. ಯೂಶ್ವಲಿ ಗ್ರೀನ್ ಆಲ್ಗೆ ಅಂತ ಹೇಳಿ ಕರಿತೀವಿ ಅಲ್ವಾ. ಇವು ಸ್ಪೈರೋಗೈರನೂ ಹೌದು. ಅವುಗಳ ಶೇಪನ್ನು ನೀವು ನೋಡ್ತಾ ಇದ್ದೀರಾ, ಇಟ್ ಈಸ್ ಸಿಮಿಲರ್ ಟು ಸ್ಪೈರೋಗೈರ. ಪೋಷಕಗಳು ಮತ್ತು ನೀರು ದೊರಕಿದಾಗ ಮೇಯ್ನಾಗಿ ಅದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್, ಪೋಷಕಗಳು ಮೇನ್ಲಿ ನಾವು ಯಾವುದು ಗ್ರೋತ್ ಆಗಬೇಕಲ್ವ ಆ ಒಂದು ನ್ಯೂಟ್ರಿಯೆಂಟ್, ಮತ್ತು ನೀರು ಇವೆರಡೂ ದೊರಕಿದಾಗ ಆ ಒಂದು ಜೀವಿಗೆ ಏನಾಗುತ್ತಲ್ಲಿ, ಅಫ್ಕೋರ್ಸ್ ಫ್ರ್ಯಾಗ್ಮೆಂಟೇಷನ್ ಆಗ್ತಾ ಬರುತ್ತೆ, ತುಂಡಾಗುವಿಕೆ, ಅದು ಬೆಳೆಯುತ್ತೆ. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಅದಕ್ಕೆ ಪೋಷಕ ಮತ್ತು ನೀರು ಸಿಕ್ಕಾಗ ತನ್ನ ಗಾತ್ರದಲ್ಲಿ ಅದು ಹೆಚ್ಚಳ ಆಗ್ತಾ ಆಗುತ್ತೆ. ಒಂದು ಟೈಮಲ್ಲಿ ಏನಾಗುತ್ತೆ, ಅದು ತುಂಡಾಗುತ್ತೆ. ಮಧ್ಯದಲ್ಲೇ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಆಗಿರ್ಬೋದು, ಒಂದು ಕಡೆ ಜಾಸ್ತಿ ಆಗಿರ್ಬೋದು. ಬೆಳೆದಿರೋದು ಮತ್ತೇನಾಗುತ್ತೆ, ಏನು ತುಂಡಾಗಿರುತ್ತಲ್ಲ ಅದು ಮತ್ತೆ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಎಲ್ಲಿವರೆಗೂ ಬೆಳೆಯುತ್ತೆ, ಎಲ್ಲಿವರೆಗೂ ಅದಕ್ಕೆ ಪೋಷಕ ಮತ್ತು ನೀರು ಚೆನ್ನಾಗಿ ಸಿಗುತ್ತೋ ಅಲ್ಲಿವರೆಗೂ ಬೆಳೆಯುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈ ಸ್ಪೈರೋಗೈರ ಅಥವಾ ಏನು ಆಲ್ಗೆ ಅಂತ ಏನು ಹೇಳ್ತಿದ್ದೀವಲ್ವ, ಇದು ತುಂಬಾ ಹೆಲ್ಪ್ಫುಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ಸ್ಕೊತೀನಿ ಈ ಗ್ರೀನ್ ಆಲ್ಗೆನ ಬಗ್ಗೆನೇ. ಒಳ್ಳೆ ನೀರಿನ ಮೇಲೆ ಏನಾದರೂ ನಾವು ಇದನ್ನು ಬೆಳೆಸಿದ್ವಿ ಅಂತಂದರೆ, ಬಟ್ ಇದ್ರ ಜೊತೆಗೆ ಸೂರ್ಯನ ಕಿರಣನೂ ಸಹಿತ ಇದ್ರ ಮೇಲೆ ಬೀಳ್ತಾ ಇರಬೇಕು. ಆ ಥರ ನಾವೇನಾದರೂ ಬೆಳೆಸಿದ್ದೆ ಆದರೆ ಆ ನೀರು ತುಂಬಾ ಹೆಲ್ದಿಯಾಗಿರುತ್ತೆ ನಾವು ಯೂಸ್ ಮಾಡೋದಕ್ಕೆ. ನಾಟ್ ಫಾರ್ ಡ್ರಿಂಕಿಂಗ್ ಪರ್ಪಸ್, ಫಾರ್ ಏನಾದರೂ ನಮಗೆ ಸ್ಕಿನ್ ಅಲರ್ಜೀಸ್ ಇತ್ತು ಅಂತಂದರೆ ಇವನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ತುಂಬ ಜನ ಹಳ್ಳಿಗಳಲ್ಲಿ ಮಾಡ್ಕೊಂಡಿರ್ತಾರೆ. ಸಾಧ್ಯವಾದರೆ ನೋಡಿರಿ, ಆರ್ ಯಾರಾದರೂ ಮಾಡಿರೋರು ಏನಾದರೂ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಡೂ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮೊಬ್ಬರಿಂದ ಎಲ್ಲರಿಗೂ ನಾಲೆಜ್ ಸಿಗೋದಂತೂ 100% ಟ್ರೂ. ನೀವು ಏನಾದರೂ ಎಲ್ಲರಿಗೂ ನೋಡೋಕ್ಕಾಗಲ್ವಲ್ಲ, ನಾನು ಹಾಕ್ಬಿಟ್ರೆ ಕಮೆಂಟ್ ಅಥವಾ ಅನಿಸಿದ್ರೆ ನಾವೇನು ನಿಮಗೆ ಕೆಳಗಡೆ ಐಡಿಯಾಸ್ ಫಾರಮ್ ಟೆಲಿಗ್ರಾಮ್ ಗ್ರೂಪ್ದು ಅದೆಲ್ಲ ಒಂದು ಡಿಸ್ಕ್ರಿಪ್ಷನ್ ಕಮೆಂಟಲ್ಲಿ ಫಸ್ಟಿಗೆ ಕಾಣಿಸುತ್ತಲ್ಲ, ಅದನ್ನು ನೀವು ಅದರಲ್ಲಿ ಕಮೆಂಟ್ ಮಾಡಿ. ಆಗ ಅದು ಎಲ್ಲರಿಗೂ ಫಸ್ಟೇ ಆ ಕಮೆಂಟ್ ಇರೋ ಕಾರಣ ಎಲ್ಲರಿಗೂ ಆ ಒಂದು ಕಮೆಂಟನ್ನು ನೋಡ್ಬೋದು. ಓಕೆನಾ? ಟೇಕ್ ದಿಸ್ ಆ್ಯಸ್ ಅ ಸಜೆಷನ್, ಯು ಕ್ಯಾನ್ ಫಾರ್ವರ್ಡ್. ಓಕೆ, ಒಂದು ಶೈವಲ 2 ಮತ್ತು ಹೆಚ್ಚು ತುಂಡುಗಳಾಗ್ತದೆ. ಈ ತುಂಡುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತದೆ. ಈ ರೀತಿಯಾಗಿ ಸ್ವಲ್ಪ ಏನಾಗುತ್ತೆ, ಸ್ಪೈರೋಗೈರ ಬೆಳೀತಾ ಹೋಗುತ್ತೆ. ಮೇಯ್ನಾಗಿ ನೀವಿಲ್ಲಿ ನೆನ್ಪಿಡ್ಕೋಬೇಕಾಗಿರೋದು ತುಂಡಾಗುವಿಕೆ, ಇಟ್ಸ್ ಅ ಮೇನ್ ಥಿಂಗ್. ಫ್ರ್ಯಾಗ್ಮೆಂಟೇಷನ್, ಈ ಫ್ರ್ಯಾಗ್ಮೆಂಟೇಷನ್ಗೆ ಒಂದು ಎಕ್ಸಾಂಪಲ್ ಸ್ಪೈರೋಗೈರ, ಬ್ರ್ಯಾಕೆಟಲ್ಲಿ ಆಲ್ಗೆ ಅಂತ ಹೇಳಿ ಬರ್ಕೊಳ್ತೀರಾ. ನಿಮಗೇನಾದರೂ ಸಾಧ್ಯ ಆಯಿತು ಅಂತಂದರೆ ನಿಮ್ಮ ಹತ್ರ ಏನಾದರೂ ಗ್ರೀನ್ ಕಲರ್ ಪೆನ್, ಯೂಶ್ವಲಿ ನಿಮ್ಮ ಹತ್ರ ಗ್ರೀನ್ ಕಲರ್ ಪೆನ್ ಇಲ್ಲದೆ ಇರ್ಬೋದು, ಬಿಕಾಸ್ ಆ ಗ್ರೇಡ್ ಟೀಚರ್ಸ್ ಆರ್ ಗ್ರೇಡ್ ಆಫೀಸರ್ಸ್ ನಾವು ಆಗಿಲ್ಲದೆ ಇರ್ಬೋದು. ಬಟ್ ಗ್ರೀನ್ ಕಲರ್ ಪೆನ್ಸನ್ನು ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೈನ್ ಮಾಡೋದಕ್ಕೆ ಯೂಸ್ ಮಾಡಬಾರ್ದು ಅಷ್ಟೇ. ಬಟ್ ಗ್ರೀನ್ ಕಲರ್ ಪೆನ್ ತೊಗೊಂಬಿಟ್ಟು ನೀವು ಒಂದು ರೆಕ್ಟ್ಯಾಂಗಲ್ ಶೇಪ್ ಹಾಕಿಬಿಟ್ಟು ಗ್ರೀನ್ ಕಲರ್ನ ಈ ಥರ ಮಾಡ್ಕೊಂಡ್ರಿ ಅಂದರೆ ನೀವು ಮತ್ತೆ ಮುಂದೆ ಬರ್ಕೊಳ್ಳೋ ನೆಸೆಸಿಟಿನೇ ಇಲ್ಲಪ್ಪ. ಅದಕ್ಕೋಸ್ಕರ ಇಲ್ಲ ಅಂದಿದ್ರೆ ನೀವೇನು ಮಾಡ್ಬೋದಿತ್ತು ಅಂತಂದರೆ ಹೇಳ್ತೀನಿ ಕೇಳ್ರಿ. ಇದನ್ನು ಒಂದು ಪ್ರಿಂಟೌಟ್ ತೊಗೊಂಬಿಟ್ಟು ಒಂದೇ ಪೇಜಲ್ಲಿ ಎಲ್ಲ ಒಂದು ಸಂತಾನೋತ್ಪತ್ತಿದು ಒಂದು ಪ್ರಿಂಟೌಟ್ ತೊಗೊಂಬಿಟ್ಟು ನೀವು ಬರ್ಕೊಳ್ಳೋ ನೋಟ್ಸಲ್ಲಿ ಪ್ಯಾಚಸ್ ಮಾಡ್ಕೊಳ್ಳೋದು ಬೇಕಾದು. ಸುಮ್ಮನೆ ದುಡ್ಡು ಖರ್ಚಲ್ವಾ, ಜಸ್ಟ್
₹5 ಖರ್ಚು ಮಾಡಿದ್ರಿ ಅಂತಂದರೆ ಮತ್ತು ಅದೇ ಪೆನ್ನನ್ನು ನೀವು ಬೇರೆ ಬೇರೆ ಪಾಯಿಂಟ್ಸ್ಗಳಿಗೆ ಹೈಲೈಟ್ ಮಾಡೋದಕ್ಕಾಗಿರ್ಬೋದು, ಅಂಡರ್ಲೈನ್ ಮಾಡೋದಕ್ಕೆ, ಹೆಡ್ಡಿಂಗ್ ಬರ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದಲ್ವಾ. ಸೊ ಇನ್ವೆಸ್ಟ್ ಇನ್ ದೀಸ್ ಏರಿಯಾಸ್, ಡೋಂಟ್ ಇನ್ವೆಸ್ಟ್ ಇನ್ ವೇಸ್ಟ್ ಪ್ರಾಡಕ್ಟ್ಸ್. ಓಕೆ, ಬೀಜಕ ಉತ್ಪತ್ತಿಯಲ್ಲಿ ಯಾವ ಥರ ಇರುತ್ತೆ, ಲೆಟ್ಸ್ ಸಿ. ಫಸ್ಟ್ ಆಫ್ ಆಲ್ ಈ ಬೀಜಕಗಳೆಲ್ಲಿರ್ತವೆ ಅಂತಂದರೆ ಗಾಳಿಯಲ್ಲಿ ಬೀಜಕಗಳಿರ್ತವೆ. ಬಿಕಾಸ್ ಇವುಗಳು ತುಂಬ ಲೈಟ್ ವೇಟ್ ಇರೋ ಕಾರಣ ಗಾಳಿಯಲ್ಲಿ ಈಸಿಯಾಗಿ ಟ್ರಾವೆಲ್ ಆಗುತ್ತೆ. ಓಕೆನಾ. ಇದು ಮತ್ತೇನಾಗುತ್ತೆ, ಗಾಳಿಯಲ್ಲಿರುವಂತಹ ಬೀಜಕಗಳ ಮೂಲಕ ಏನಾಗುತ್ತೆ, ಒಂದು ಬ್ರೆಡ್ಡಿನ ಚೂರಿನ ಮೇಲೆ ಶಿಲೀಂಧ್ರವು ಬೆಳೀತಾ ಹೋಗುತ್ತೆ. ಶಿಲೀಂಧ್ರ ಇಟ್ಸ್ ಹೈಲಿ ಡೇಂಜರಸ್ ಒನ್. ಒಳ್ಳೆಯದು ಇರಬಹುದು, ಬಟ್ ನಾನು ನೋಡಿರೋ ಹಾಗೆ ಸ್ವಲ್ಪ ಕೆಟ್ಟದೇ ನೋಡಿರೋದು ನಾನು ಆ್ಯಕ್ಚುಲಿ. ಬಟ್ ಇಟ್ಸ್ ಆಲ್ಸೋ ಒನ್ ಗುಡ್ ಥಿಂಗ್. ಇಟ್ ಡಿಪೆಂಡ್ಸ್ ಆನ್ ದ ಏರಿಯಾ, ಎಲ್ಲಿ ಅದು ಯೂಸ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಫ್ಕೋರ್ಸ್. ಬ್ರೆಡ್ಡಿನ ಮೇಲೆ ಹತ್ತಿಯ ಬಲೆಯಂತಹ ಆಕಾರಗಳು ನೀವು ನೋಡಿರ್ತೀರ. ಬ್ರೆಡ್ ತಂದುಬಿಟ್ಟು 2 ಡೇಸ್ ಏನಾದರೂ ನೀವು ಮೋರ್ ಡೇಸ್ ಇಟ್ಟಾಗ ಏನಾಗುತ್ತೆ, ಅಥವಾ ಆ ಕವರ್ನ ಕಟ್ಟಿದ್ರೆ ಗಾಳಿಗೆ ಹಾಗೆ ಬಿಟ್ಟಿದ್ರಿ ಅಂತಂದರೆ ಒಂದು ವೈಟ್ ಪ್ಯಾಚಸ್ ಆಗಿರ್ಬೋದು, ಆರ್ ಈವನ್ ಗ್ರೀನ್ ಕಲರ್ ಪ್ಯಾಚನ್ನು ನೀವು ನೋಡ್ಬೋದು ಅಲ್ವಾ. ಯಾಕೆ ಹಾಗಾಗುತ್ತೆ ಅಂತಂದರೆ ಇಟ್ ಈಸ್ ಡ್ಯೂ ಟು ದಿಸ್ ಸ್ಪೋರ್ಸ್, ಶಿಲೀಂಧ್ರ. ಅದೇನಾಗುತ್ತೆ, ಗಾಳಿಯಲ್ಲಿ ಈಸಿಯಾಗಿ ಟ್ರಾವೆಲ್ ಆಗ್ತದೆ, ತೇಲುತ್ತೆ ಈಸಿಯಾಗಿ. ಹಗುರವಾಗಿ ಇರುವ ಕಾರಣ ಅವುಗಳು ಬಹಳ ದೂರ ಸಹಿತ ಕ್ರಮಿಸಬಲ್ಲದು. ಆ ಕಾರಣದಿಂದ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಅದು ಟ್ರಾವೆಲ್ ಆಗ್ತಾನೆ ಇರುತ್ತೆ. ಯಾವಾಗ ಈ ಬ್ರೆಡ್ ಮೇಲೆ ಬೀಳುತ್ತಲ್ವ ಆಗೇನಾಗುತ್ತೆ, ಅದು ಇಟ್ ಡಿವೈಡ್ಸ್. ಇದು ಸಂತಾನೋತ್ಪತ್ತಿ ಮಾಡೋದ್ರಿಂದ ಹೆಚ್ಚಾಗ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ಅವು ಬೆಳೀತಾ ಹೋಗುತ್ತೆ, ಆ ಬ್ರೆಡ್ಡನ್ನು ಹಾಳು ಮಾಡಿಬಿಡುತ್ತೆ. ಅದನ್ನು ನಾವು ತಿನ್ನೋಕ್ಕೆ ಹೋಗಲ್ಲ ಅಲ್ವಾ. ಬೀಜಕಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳಾಗಿರುತ್ತೆ. ಹೆಚ್ಚು ಉಷ್ಣ ಮತ್ತು ಕಡಿಮೆ ಆರ್ದ್ರತೆ ಮೇನ್ ಥಿಂಗ್, ಇಟ್ಸ್ ದ ಮೇನ್ ಕಂಡೀಷನ್ ದೇ ವಾಂಟ್. ನೋಟ್ ಮಾಡ್ಕೊಳ್ಳಿ ಇದನ್ನು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೆಚ್ಚು ಉಷ್ಣ ಆ್ಯಂಡ್ ಕಡಿಮೆ ಆರ್ದ್ರತೆ, ಇದು ಒಂದು ಅನಾನುಕೂಲ ಪರಿಸ್ಥಿತಿಯನ್ನು ಎದುರಿಸುವ ಸಲುವಾಗಿ ಪ್ರತಿ ಬೀಜಕವು ಏನಾಗುತ್ತೆ, ಗಟ್ಟಿಯಾದಂತಹ ರಕ್ಷಣಾ ಕವಚವನ್ನು ಹೊಂದಿರುತ್ತದೆ. ಅರ್ಥ ಆಗ್ತಿದೆಯಾ. ಹೆಚ್ಚು ಉಷ್ಣ ಮತ್ತು ಕಡಿಮೆ ಆರ್ದ್ರತೆಯಂತಹ ಅನಾನುಕೂಲ ಪರಿಸ್ಥಿತಿಯನ್ನು ಸಹಿತ ಎದುರಿಸುವ ಸಲುವಾಗಿ ಪ್ರತಿ ಬೀಜಕದಲ್ಲೂ ಸಹಿತ ಗಟ್ಟಿಯಾದಂತಹ ರಕ್ಷಣಾ ಕವಚ ಇರುತ್ತೆ. ಹೀಗಾಗಿ ಅವು ಎಷ್ಟೇ ದೂರ ಸಹಿತ ಅವು ಮೂವ್ ಆದರೂ ಸಹಿತ ಅವುಗಳಿಗೆ ಏನೂ ಆಗೋದಿಲ್ಲ. ಹೀಗಾಗಿ ಅವು ಬಹಳ ಸಮಯದವರೆಗೂ ಸಹಿತ ಬದುಕಬಲ್ಲದು. ಅದಕ್ಕೆ ಅದೊಂದು ರೆಸಿಸ್ಟೆಂಟ್ ಪವರ್ ಇದೆ. ಅನುಕೂಲ ಪರಿಸ್ಥಿತಿ ದೊರಕಿದಾಗ ಬೀಜಕ ಮೊಳಕೆಯೊಡೆದು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಇದನ್ನೇ ನಾವು ನೋಡ್ತಾ ಹೋಗ್ಬೋದು, ಹೇಗೆ ನಮ್ಮ ಬ್ರೆಡ್ ಮೇಲೆ ಹೀಗೆ ಒಂದು ಫಾರ್ಮೇಷನ್ ಆಗುತ್ತಲ್ಲ, ದಟ್ ಈಸ್ ಒನ್. ಹವಾಸೆ, ಮಾಸ್ ಮತ್ತು ಜರಿಗಿಡ, ಫರ್ನ್ ಅಂತ ಹೇಳಿ ಕರಿತೀವಿ. ನೋಡಿರ್ಬೋದು ಯಾರಾದರೂ ನೀವು. ಶಿಲೀಂಧ್ರದಲ್ಲಿ ಬೀಜಕ ಉತ್ಪತ್ತಿ ಮೂಲಕ ಏನಾಗ್ತದೆ, ಸಂತಾನೋತ್ಪತ್ತಿ. ಜರಿ ಸಸ್ಯದಲ್ಲಿ ಬೀಜಕ ಉತ್ಪತ್ತಿ ಮೂಲಕ ಸಂತಾನೋತ್ಪತ್ತಿ. ಈ ರೀತಿಯಾಗಿ ನಾವು ನೋಡ್ತಾ ಬರ್ಬೋದು, ಜರಿಗಿಡ ಮತ್ತು ಹವಾಸೆ. ಓಕೆ, ಇದು ನೀವು ಸಪ್ರೇಟಾಗಿ ಒಂದು ನೋಟ್ ರೀತಿಲಿ ಮಾಡ್ಕೊಳ್ತಾ ಬನ್ನಿ. ಚಿತ್ರವನ್ನು ಬರೆದಿಟ್ಕೊಳ್ಳೋರು ಇಟ್ಕೋಬೋದು, ಬಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಯಾವುದನ್ನು ಬರ್ಕೊಂಡ್ರೆ ನೆನಪಿರುತ್ತೆ ಅನ್ನೋದ್ರ ಮೇಲೆ ನೀವು ಬರ್ಕೋಬೇಕು. ನೀವು ಈ ಥರ ಗಿಡ ಬರ್ಕೊಂಡ್ರಿ ಅಂದರೆ ನಿಮಗೆ ನಿಜವಾಗ್ಲೂ ನೆನಪಿರೋದಿಲ್ಲ. ಬೆಟರ್ ಜಸ್ಟ್ ನೋಟ್ ದ ಹೆಡ್ಲೈನ್ಸ್ ಆ್ಯಂಡ್ ಈ ಬೀಜಕ ಉತ್ಪತ್ತಿಯಲ್ಲಿ ಬ್ರ್ಯಾಕೆಟಲ್ಲಿ ಒಂದು ಸ್ಪೋರ್ಸ್ ಅಂತಲೂ ಸಹಿತ ಬರ್ಕೊಳ್ರಿ. ಈಸಿಯಾಗಿ ಇದು ಗಾಳಿಯಲ್ಲಿ ತೇಲಿರುತ್ತೆ. ಹಾಗೆ ಇದೊಂದು ಶಿಲೀಂಧ್ರದು ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫರ್ನ್, ಮಾಸ್ ಇದ್ರ ಬಗ್ಗೆ ಬರ್ಕೊಳ್ರಿ. ಬ್ರೆಡ್ಡಿನ ಒಂದು ಎಕ್ಸಾಂಪಲನ್ನು ಬರ್ಕೊಳ್ರಿ. ಆರ್ ನೀವು ಜಸ್ಟ್ ಬ್ರೆಡ್ ಅಂತ ಅಷ್ಟು ಹೇಳೋಕ್ಕಾಗಲ್ಲ, ಯಾವುದಾದ್ರೂ ಚಟ್ನಿ ಮೇಲೂ ಸಹಿತ ನೋಡಿರ್ತೀರ, ಏನಾದ್ರು ಉಪ್ಪಿನಕಾಯಿ ಮೇಲೆ ಇದೆ, ದಟ್ ಈಸ್ ದ ಒನ್. ಓಕೆ, ಇಲ್ಲಿವರೆಗೂ ಏನಾಗುತ್ತೆ, ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಾಗಿರುತ್ತೆ. ಮುಂದೆ ಲೈಂಗಿಕ ಸಂತಾನೋತ್ಪತ್ತಿ ಬರುತ್ತೆ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಜಸ್ಟ್ ನೋ ದ ಥಿಂಗ್, ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿಗಿರುವಂಥ ವ್ಯತ್ಯಾಸಗಳನ್ನು ನೀವು ಒಂದು ಪೇಜ್ನಲ್ಲಿ ಡಿಫ್ರೆನ್ಸನ್ನು ಬರೆದಿಟ್ಕೊಳ್ರಿ. ಆಗ ನಿಮಗೆ ಕಂಪೇರ್ ಮಾಡಿ ಓದ್ಕೊಳ್ಳೋದಕ್ಕೆ ಸಹಾಯ ಆಗಿರುತ್ತೆ. ಹಾಗೆ ಮೇಯ್ನಾಗಿ ಓದೋದಕ್ಕೆ ಅನ್ನೋದಕ್ಕಿಂತ ರಿವಿಷನ್ ಮಾಡೋ ಟೈಮಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮೇಯ್ನ್ಲಿ. ಓಕೆ, ಇಲ್ಲಿವರೆಗೂ ನಾನು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲಾಂಗ್ ವಿತ್ ದೀಕ್ಷಾ ಪೋರ್ಟಲ್ ಕ್ವಶನ್ ಆ್ಯಂಡ್ ಅಭ್ಯಾಸ ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಐ ಹೋಪ್ ನಾನು ಮಾಡ್ತಿರುವಂಥ ವಿಡಿಯೋಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಈಸಿಯಾಗಿದೆ ಆ್ಯಂಡ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ವೇಯಲ್ಲಿದೆ ಅಂತ ಅಂದ್ಕೊಳ್ತೀನಿ. ಐ ವಾಂಟ್ ಯುವರ್ ಕಮೆಂಟ್ಸ್ ಆ್ಯಂಡ್ ಆಲ್. ಪ್ಲೀಸ್ ಡೂ ಕಮೆಂಟ್ ದ ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ಗುಡ್. ಓಕೆ, ಬಾಯ್, ಹ್ಯಾವ್ ಅ ಗುಡ್ ಡೇ.